we finished unit 1. As far as to have an overview, I will just show you the slides so that you can guide me. So this is done, I think. Relation between international and state law. One minute, I'm sharing the screen. Screen visible, Allah? I hope you people can see the screen. Slideshow. Yes, sir. Okay. So in the last class, we have discussed this part. I think relationship between international law and state law is part and parcel of our discussion unit 1. ಭಾಗ 1ರಲ್ಲಿ ಇದ್ರ ಬಗ್ಗೆ ಮಾತಾಡ್ತೀವಿ. ಅಂತಾರಾಷ್ಟ್ರೀಯ ಕಾನೂನು ಮತ್ತೆ ರಾಷ್ಟ್ರೀಯ ಕಾನೂನುಗಳ ನಡುವೆ ಇರೋ ಸಂಬಂಧ. That is the important topic which we'll be looking into. Why it is important? Because that is going to ultimately tell us as to how international law can be applied at the domestic level. ಅಂತ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಹೆಂಗೆ ನಾವು ಜಾರಿ ತರಬಹುದು, ಈ ವಿಷಯದಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಇರುವಂತಹ ಪ್ರಾಕ್ಟೀಸಸ್ ಏನು, ಅವ್ರ ರೂಢಿಗಳೇನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ ಡೀಟೇಲ್ ಆಗಿ. ಸೊ ಇನ್ ದಿಸ್ ರಿಗಾರ್ಡ್ ದೇರ್ ಆರ್ ಡಿಫರೆಂಟ್ ಥಿಯರೀಸ್. ಕೆಲವು ಫಿಲಾಸಫರ್ಸ್ ಇದಾರಲ್ಲ, ಜೂರಿಸ್ಟ್ಸ್, ದೇ ಹ್ಯಾವ್ ಪ್ರಪೌಂಡೆಡ್ ದೇರ್ ಓನ್ ಥಿಯರೀಸ್ ಆಸ್ ಟು ಹೌ ಅಂಡ್ ಇಂಟರ್ನ್ಯಾಷನಲ್ ಲಾ ಇಸ್ ಗೋಯಿಂಗ್ ಟು ಬಿ ಇಂಪ್ಲಿಮೆಂಟೆಡ್ ಇನ್ ಡೊಮೆಸ್ಟಿಕ್ ಸ್ಪಿಯರ್. ರಾಷ್ಟ್ರಗಳ ಮಟ್ಟದಲ್ಲಿ, ರಾಜ್ಯಗಳ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಯಾವ ರೀತಿ ಅನ್ವಯಿಸುತ್ತೆ ಅನ್ನೋದ್ರ ಮೇಲೆ ಹಲವಾರು ಸಿದ್ಧಾಂತಗಳನ್ನ ಹೇಳಿದ್ದಾರೆ. ಆ ಸಿದ್ಧಾಂತಗಳ ಬಗ್ಗೆ ಡೀಟೇಲ್ ಆಗಿ ನಾವು ಓದ್ತೀವಿ. ಸೊ ದಟ್ಸ್ ಅನ್ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಕ್ಸಾಮಿನೇಷನ್. ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಹಲವಾರು ಸರ್ತಿ ಈ ಪ್ರಶ್ನೆನ ಕೇಳ್ತಾ ಇದ್ದಾರೆ. Explain the theories as to relationship between international law and state law, or international law or municipal law. In this regard, you should have clarity as to what those theories are. ಆ ಥಿಯರೀಸ್ ಬಗ್ಗೆ ಸ್ಪಷ್ಟವಾಗಿ ನಮಗೆಲ್ಲ ತಿಳ್ಕೊಬೇಕು. ಯಾವ ಥಿಯರಿ ಏನೇನು ಹೇಳುತ್ತೆ, ಆ ಥಿಯರಿಯ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಇವುಗಳ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಗೊತ್ತಿರಬೇಕು. ಸೊ ದಟ್ ಈಸ್ ದ one important thing which you will be studying in unit 1, relationship between international law and state law. Moving further is theory ಆಯ್ತು, state practices. In this regard, what is the state practices? Mainly 3 state practices we will be studying. One is practice of UK, practice of USA and practice of India. ಈ ಮೂರಲ್ಲಿ ಯಾವ್ದ್ರ ಬೇಕಾದ್ರೂ ನಮಗೆ ಜನರಲ್ ಆಗಿ UK ಮತ್ತು ಇಂಡಿಯಾ ಬಗ್ಗೆ ಕೇಳ್ತಾರೆ, USA ಬಗ್ಗೆ ಕೇಳಿರೋದು ಬಹಳ ಕಡಿಮೆ. ಬಟ್ ಯು ಶುಡ್ ನೋ the state practice of USA, UK and India with as far as relationship between international law and state law is concerned. ಆ ರಾಷ್ಟ್ರಗಳು ಯಾವ ರೀತಿ ನಮ್ಮ ರೂಢಿಗಳನ್ನ ಮಾಡ್ಕೊಂಡಿದ್ದಾವೆ, ಯಾವ ರೀತಿ ಅವು ಅಂತಾರಾಷ್ಟ್ರೀಯ ಕಾನೂನನ್ನ ರಾಷ್ಟ್ರ ಮಟ್ಟದಲ್ಲಿ ಜಾರಿಗೊಳಿಸೋದಕ್ಕೆ ಅವುಗಳ ನೀತಿ ಏನು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಓದ್ತೀವಿ. ನೆಕ್ಸ್ಟ್ ಕಮ್ಸ್ ಸಬ್ಜೆಕ್ಟ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಯಾರಿಗೆ ಈ ಅಂತಾರಾಷ್ಟ್ರೀಯ ಕಾನೂನು ಅನ್ವಯಿಸುತ್ತೆ? ಐ ಥಿಂಕ್ ವಿ ಡಿಸ್ಕಸ್ ದಿಸ್. ಸಬ್ಜೆಕ್ಟ್ಸ್ ಬಗ್ಗೆ ಮಾತಾಡಿದ್ವಿ. ಸಬ್ಜೆಕ್ಟ್ಸ್ ಅಂದ್ರೆ ಪ್ರಜೆಗಳು. ನಮ್ಮ ರಾಜ್ಯದ ಕಾನೂನುಗಳೆಲ್ಲ ಯಾರಿಗ ಅನ್ವಯಿಸುತ್ತೆ? ಆ ರಾಜ್ಯದ ಪ್ರಜೆಗಳಿಗೆ ಅನ್ವಯಿಸುತ್ತೆ. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನು ಯಾರಿಗ ಅನ್ವಯಿಸುತ್ತೆ? ಇದ್ರ ಬಗ್ಗೆ ದ್ವಂದ್ವಗಳಿದಾವೆ. ಬೇರೆ ಬೇರೆ ಥಿಯರೀಸ್ ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಸೊ ಕೆಲವರು ಥಿಯರೀಸ್ ಏನ್ ಹೇಳ್ತೇವೆ ಅಂದ್ರೆ ಕೇವಲ ರಾಜ್ಯಗಳಿಗೆ ಮಾತ್ರ ಅಂತಾರಾಷ್ಟ್ರೀಯ ಕಾನೂನು ಅನ್ವಯಿಸುತ್ತೆ, ವ್ಯಕ್ತಿಗಳಿಗೆ ಅಲ್ಲ, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ ಇಲ್ಲ, ಅಂತಾರಾಷ್ಟ್ರೀಯ ಕಾನೂನು ಕೇವಲ ರಾಜ್ಯಗಷ್ಟೇ ಅಲ್ಲ, ಇಂಡಿವಿಜುವಲ್ಸ್ ವ್ಯಕ್ತಿಗಳಿಗೂ ಅನ್ವಯಿಸುತ್ತೆ, ಮತ್ತೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಇರ್ತಾವಲ್ಲ ಅವಕ್ಕೂ ಅನ್ವಯಿಸುತ್ತೆ ಅಂತ ಕೆಲವರು ವಾದ ಮಾಡ್ತಾರೆ. ಏನೇನು ಆ ಥಿಯರೀಸ್ ಅದನ್ನು ಕೂಡ ಮುಂದಕ್ಕೆ ಯೂನಿಟ್ 1 ಅಲ್ಲಿ ಬಹಳ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ ಕಮ್ಸ್ ಯೂನಿಟ್ 2. ಯೂನಿಟ್ 2 ಅಲ್ಲಿ we will be mainly concerned with state as a subject of international law. ಸ್ಟೇಟ್ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಒಂದು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ಅದರ ಸ್ಥಿತಿ ಏನು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ, ಅಂತಾರಾಷ್ಟ್ರೀಯ ಕಾನೂನಲ್ಲಿ ರಾಷ್ಟ್ರಗಳ ಸ್ಥಿತಿ ಏನು, ಸ್ಟೇಟ್ ಆಸ್ ಎ ಸಬ್ಜೆಕ್ಟ್ ಆಫ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಕಾನೂನಿನ ಪ್ರಜೆಯಾಗಿ ರಾಜ್ಯ ಇರುತ್ತಲ್ಲ ಅದರ ಸ್ಥಾನಮಾನಗಳೇನು ಅನ್ನೋದನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ನೇಚರ್ ಆಫ್ ಸ್ಟೇಟ್ ಅಟ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಕಾನೂನಲ್ಲಿ ರಾಷ್ಟ್ರಗಳ ಒಂದು ಸ್ವಭಾವ ಏನು, ಅವುಗಳ ಗುಣಲಕ್ಷಣಗಳೇನು, ಅವುಗಳ ಸ್ಥಾನಮಾನಗಳೇನು ಅನ್ನೋದನ್ನ ಇಲ್ಲಿ ಓದ್ತೀವಿ. ನೇಚರ್ ಆಫ್ ಸ್ಟೇಟ್ ಅಟ್ ಇಂಟರ್ನ್ಯಾಷನಲ್, ರಾಷ್ಟ್ರಗಳ ಸ್ವಭಾವ ಏನು ಅಂತಾರಾಷ್ಟ್ರೀಯ ಕಾನೂನಲ್ಲಿ ಅನ್ನೋದು ಡೀಟೇಲ್ ಆಗಿ ಓದ್ತೀವಿ ಮುಂದಕ್ಕೆ. then comes different kinds of state and non-state entities. ಅಂತಾರಾಷ್ಟ್ರೀಯ ಕಾನೂನಿನ ದೃಷ್ಟಿಯಲ್ಲಿ ಯಾವ ರೀತಿಯ ರಾಜ್ಯಗಳಿದಾವೆ, ಹಲವಾರು ರೀತಿಯ ರಾಜ್ಯಗಳನ್ನ ಕಾಣ್ತೀವಿ ನಾವು. ಅವುಗಳ ಬಗ್ಗೆ ಆ ವಿವಿಧ ರೀತಿಯ ರಾಜ್ಯಗಳು, ಅವುಗಳ ಗುಣಲಕ್ಷಣಗಳೇನು ಅನ್ನೋದನ್ನು ಕೂಡ ಇಲ್ಲಿ ಡೀಟೇಲ್ ಆಗಿ ನಾವು ನೋಡ್ತೀವಿ. ಫರ್ದರ್ just one minute.
ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೇಟ್ ಅಂಡ್ ನಾನ್ ಸ್ಟೇಟ್ ಎಂಟಿಟೀಸ್. ಆ ರಾಷ್ಟ್ರಗಳನ್ನ ಬಿಟ್ಟು ಇನ್ನು ಯಾವ್ದಾರ ಸಂಸ್ಥೆಗಳು ಅಥವಾ ಸಂಘಗಳು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಜೆಗಳಾಗಿರ್ತವ ಅನ್ನೋದ್ರ ಬಗ್ಗೆ ಅಲ್ಲಿ ಓದ್ತೀವಿ. ಸೊ ದಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಡಿಸ್ಕಷನ್ ಇನ್ ಇಂಟರ್ನ್ಯಾಷನಲ್ ಲಾ. ಸ್ಟೇಟ್ ಆಸ್ ಎ ಸಬ್ಜೆಕ್ಟ್ ಆಫ್ ಇಂಟರ್ನ್ಯಾಷನಲ್ ಲಾ. ರಾಜ್ಯ ಒಂದು ಪ್ರಜೆ ಆಗಿದ್ದಾಗ ಅದರ ಒಂದು ಅಸ್ತಿತ್ವ ಯಾವ ತರ ಇರುತ್ತೆ, ಅದರ ಪ್ರಭಾವ, ಅದರ ನೇಚರ್ಸ್ ಹೆಂಗಿರುತ್ತೆ, ಮತ್ತು ಬೇರೆ ಬೇರೆ ರೀತಿಯ ರಾಜ್ಯಗಳನ್ನ ಅಂತಾರಾಷ್ಟ್ರೀಯ ಕಾನೂನಲ್ಲಿ ಯಾವ ರೀತಿ ನೋಡ್ತೀವಿ, ಅವುಗಳ ಗುಣಲಕ್ಷಣಗಳು ಅನ್ನೋದನ್ನ ಡೀಟೇಲ್ ಆಗಿ ತಿಳಿತೀವಿ. ನೆಕ್ಸ್ಟ್ ಬರೋದು ರೆಕಗ್ನಿಷನ್ ಆಫ್ ಸ್ಟೇಟ್. ಅಗೇನ್ ಅನ್ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಬಗ್ಗೆ ಅಷ್ಟು ನೀವು ಎಕ್ಸಾಮ್ಸ್ ಅಲ್ಲಿ ನಾನು ಕ್ವಶನ್ಸ್ ಶೇರ್ ಮಾಡಿದ್ದೀನಿ ಆಗ ನಿಮಗೆ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ. ಯು ಕ್ಯಾನ್ ಫೈಂಡ್ ಔಟ್ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿಚ್ ಆರ್ ರಿಪೀಟೆಡ್ಲಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್. ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳುವಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಲಿಸ್ಟ್ ನಾನು ಅಲ್ಲಿ ಕಳಿಸ್ತೀನಿ. ನಿಮ್ಮ ಮಕ್ಕಳಿಗೆ ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು ನೀವೆಲ್ಲ. ಸೊ ಅದರಲ್ಲಿ ಪ್ರಮುಖವಾಗಿ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಅವಾಗ. ಅದು ರೆಕಗ್ನಿಷನ್ ಆಫ್ ಸ್ಟೇಟ್. ರೆಕಗ್ನಿಷನ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ, ಯಾರು ಹೇಳ್ಬೋದಾ? ವಾಟ್ ಡು ಯು ಮೀನ್ ವಿತ್ ದಿಸ್ ಟರ್ಮ್ ರೆಕಗ್ನಿಷನ್? ಎನಿವನ್? ಗುರುತಿಸುವಿಕೆ ಸರ್. ಗುರುತಿಸುವಿಕೆ ಅಲ್ಲ, ಆ ಸೆನ್ಸ್ ಅಲ್ಲಿ ಇಲ್ಲಿ ಉಪಯೋಗಿಸೋದಿಲ್ಲ. ಗುರುತಿಸೋದಲ್ಲ, ಇಲ್ಲಿ ಬೇರೆ ಏನಾರ ಅರ್ಥ? ಕೇಂದ್ರೀಕೃತ ಅಂತ. ಕೇಂದ್ರೀಕೃತನೂ ಅಲ್ಲ. ಇಲ್ಲಿ ನಾವು ರೆಕಗ್ನಿಷನ್ ಅಂದ್ರೆ ಮನ್ನಣೆ. ನೀವು ಗುರುತಿಸೋದು ಒಂಥರ ಗುರುತಿಸೋ ಆ ಅರ್ಥದಲ್ಲಿ ಬಂದ್ರು ಮನ್ನಣೆ ಕೊಡೋದು, ಅದರ ಎಕ್ಸಿಸ್ಟೆನ್ಸ್ ನ ಒಪ್ಕೊಳ್ಳೋದು. ಒಂದು ರಾಜ್ಯ ಇದೆಯಾ, ಭಾರತವನ್ನು ಒಂದು ರಾಷ್ಟ್ರ ಅಂತ ನಾವು ಮನ್ನಿಸ್ತೀವಿ, ಮನ್ನಣೆ ಕೊಡ್ತೀವಿ. ಓಕೆ, ಅದಕ್ಕೆ ರೆಕಗ್ನಿಷನ್ ಕೊಡ್ತೀವಿ. ಹೌದು, ಇದು ಕೂಡ ರಾಷ್ಟ್ರ ಅಂತ ನಾವು ಮನ್ನಣೆ ಕೊಡ್ತೀವಿ. ಆ ಒಂದು ಅರ್ಥದಲ್ಲಿ ಈ ಮನ್ನಣೆ ಅನ್ನೋ ಪದನ ಬಳಸ್ತಾರೆ. ಇಲ್ಲಿ ಏನನ್ನ ಮನ್ನಣೆ ಕೊಡ್ತೀವಿ, ಏನಕ್ಕೆ ಮನ್ನಣೆ ಕೊಡ್ತೀವಿ? ನಾವು ಆ ಒಂದು ಭೂಪ್ರದೇಶನ ರಾಷ್ಟ್ರ ಅಂತ ಮನ್ನಣೆ ಕೊಡ್ತೀವ ಇಲ್ವಾ ಅಂತ. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ, ಅರ್ಥ ಆಗುತ್ತೆ. ಮುಂದಕ್ಕೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಓದ್ತೀವಿ. ಇಸ್ರೇಲ್ ಕೇಳಿದಿರಲ್ಲ ನೀವೆಲ್ಲರೂ. ಇಸ್ರೇಲ್ ಈಸ್ ಎ ವೆರಿ ಪವರ್ಫುಲ್ ಸ್ಟೇಟ್ ಇನ್ ವೆಸ್ಟ್ ಏಷ್ಯಾ. ವೆಸ್ಟ್ ಏಷ್ಯಾದಲ್ಲಿ, ಪಶ್ಚಿಮ ಏಷ್ಯಾದಲ್ಲಿ ಇರುವಂತ ಅತ್ಯಂತ ಒಂದು ಪ್ರಬಲ ರಾಷ್ಟ್ರ, ಮತ್ತು ಅಷ್ಟೇ ಸಣ್ಣ ರಾಷ್ಟ್ರ ಏನಿದೆ ಇಸ್ರೇಲ್ ಅನ್ನು. ಇಸ್ರೇಲ್ ಅನ್ನೋ ರಾಷ್ಟ್ರನ ತುಂಬಾ ದಿವಸ ತುಂಬಾ ರಾಷ್ಟ್ರಗಳು, ಎಸ್ಪೆಷಲಿ ಇಸ್ಲಾಮಿಕ್ ಕಂಟ್ರೀಸ್, ಯಾಕೆಂದ್ರೆ ಇಸ್ಲಾಮಿಕ್ ಕಂಟ್ರೀಸ್, ಅರಬ್ ಕಂಟ್ರೀಸು ಮತ್ತೆ ಇಸ್ರೇಲ್ಗೂ ಯಾವಾಗೂ ಇವತ್ತು ಜಗಳ ನಡೀತಾನೆ ಇದೆ. ಸೊ ತುಂಬಾ ರಾಷ್ಟ್ರಗಳು ಇಸ್ರೇಲ್ ಅನ್ನೋ ಒಂದು ರಾಷ್ಟ್ರನ ಮನ್ನಣೆ ಕೊಟ್ಟಿರಲ್ಲ, ಅದೊಂದು ರಾಷ್ಟ್ರ ಅಂತ ಪರಿಗಣಿಸ್ತೇನೆ ಇರಲಿಲ್ಲ. ಪ್ಯಾಲೆಸ್ಟೈನು ಇಸ್ರೇಲ್ದು ಯುದ್ಧ ನಡೀತಿದೆ, ಗಲಾಟೆಗಳು ಯಾವಾಗಲೂ ನಡೀತಿದೆ. ಅರಬ್ ರಾಷ್ಟ್ರಗಳೆಲ್ಲ ಪ್ಯಾಲೆಸ್ಟೈನ್ ನ ಸಪೋರ್ಟ್ ಮಾಡ್ತಿದ್ರು. ಸೊ ಈ ಒಂದು ಕಾರಣಕ್ಕೋಸ್ಕರ ಇನ್ಕ್ಲೂಡಿಂಗ್ ಪಾಕಿಸ್ತಾನದಿಂದ ಹಿಡಿದು ತುಂಬಾ ರಾಷ್ಟ್ರಗಳು ಇಸ್ರೇಲ್ಗೆ ಮನ್ನಣೆ ಕೊಡ್ಲೇ ಇಲ್ಲ, ಇವತ್ತು ಕೊಟ್ಟಿಲ್ಲ. ತುಂಬಾ ರಾಷ್ಟ್ರಗಳು ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ದೊಡ್ಡ ಕಾಂಟ್ರವರ್ಸಿ ಆಯ್ತು ಯಾವಾಗ ಯಾರು ಪ್ರೀವಿಯಸ್ ಪ್ರೆಸಿಡೆಂಟ್ ಆಫ್ USA ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ದ, ಹಿ ಇನ್ಫ್ಲೂಯೆನ್ಸ್ಡ್ ಇರಾನ್, ಹಿ ಇನ್ಫ್ಲೂಯೆನ್ಸ್ಡ್ ಸೌದಿ ಅರೇಬಿಯಾ, ಹಿ ಇನ್ಫ್ಲೂಯೆನ್ಸ್ಡ್ UAE ಕೇಳಿದ್ರಲ್ಲ ನೀವು, ದುಬೈ ಮತ್ತೆ ಇರಾನ್ ಇನ್ನೂ ಒಪ್ಪಿಲ್ಲ, ಆದ್ರೆ ಸೌದಿ ಅರೇಬಿಯಾ ಮತ್ತೆ UAE ಏನಿದೆಯಲ್ಲ, ಲಾಸ್ಟ್ ಇಯರ್ ರೆಕಗ್ನಿಷನ್ ಕೊಟ್ರು ಯಾರಿಗೆ, ಇಸ್ರೇಲ್ ಅನ್ನೋ ಒಂದು ರಾಷ್ಟ್ರಕ್ಕೆ. ಈ ಕೊಡೋದು ಹೆಂಗೆ, ಯಾವ ರಾಷ್ಟ್ರಕ್ಕೆ ಮನ್ನಣೆ ಕೊಟ್ರೆ ಆಗೋ ಪರಿಣಾಮಗಳೇನು, ಮನ್ನಣೆ ಅಂದ್ರೆ ಏನು, ಇವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವು ಮುಂದಕ್ಕೆ ಓದ್ತೀವಿ. ದಟ್ ಈಸ್ ರೆಕಗ್ನಿಷನ್ ಆಫ್ ಸ್ಟೇಟ್. ಅಂದ್ರೆ ರಾಷ್ಟ್ರಗಳ ಒಂದು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಒಂದು ಸದಸ್ಯ, ಇದು ಒಂದು ಸದಸ್ಯ ಅಂತ ಅದಕ್ಕೆ ಮನ್ನಣೆ ಕೊಡ್ತೀವಲ್ಲ ಇನ್ ಬೇರೆ ರಾಷ್ಟ್ರಗಳು, ಅದನ್ನ ನಾವು ಮನ್ನಣೆ ಅಂತ ಕರಿತೀವಿ. ಸೊ ರೆಕಗ್ನಿಷನ್ ಆಫ್ ಸ್ಟೇಟ್ ಇನ್ ಅಂಡರ್ ದಿಸ್ ವಿಲ್ ಬಿ ಡಿಸ್ಕಸಿಂಗ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್. ಏನೇನ್ ಓದ್ತೀವಿ ಅಂದ್ರಲ್ಲಿ ಅಂದ್ರೆ, ಸೊ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ರೆಕಗ್ನಿಷನ್. ರಾಜ್ಯಗಳ ಮನ್ನಣೆ ಅಂದ್ರೆ ಏನು, ಅಂತಾರಾಷ್ಟ್ರೀಯ ಕಾನೂನು ಕೆಳಗೆ, ಅದ್ರ ಬಗ್ಗೆ ಅರ್ಥ ಮತ್ತು ವ್ಯಾಖ್ಯಾನನ ತಿಳ್ಕೊಂತೀವಿ. ಅದ ನಂತರ ಥಿಯರೀಸ್ ಆಸ್ ಟು ರೆಕಗ್ನಿಷನ್ ಆಫ್ ಸ್ಟೇಟ್. ಈ ರಾಷ್ಟ್ರಗಳ ಮನ್ನಣೆ ಬಗ್ಗೆನೆ ಕೆಲವು ಸಿದ್ಧಾಂತಗಳಿದಾವೆ, ಆ ಸಿದ್ಧಾಂತಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ತುಂಬಾ ಸರತಿ ಈ ಪ್ರಶ್ನೆ ಹಿಂಗೆ ಕೇಳಿದ್ದಾರೆ, ಎಕ್ಸ್ಪ್ಲೇನ್ ಡಿಫರೆಂಟ್ ಥಿಯರೀಸ್ ಆಫ್ ರೆಕಗ್ನಿಷನ್ ಆಫ್ ಸ್ಟೇಟ್. ರಾಷ್ಟ್ರ ಮನ್ನಣೆಯ ಸಿದ್ಧಾಂತಗಳನ್ನ ವಿವರಿಸಿ ಅಂತ ಡಿಸ್ಕ್ರಿಪ್ಟಿವ್ ಕ್ವಶನ್ 10 ಮಾರ್ಕ್ಸ್ಗೆ 16 ಮಾರ್ಕ್ಸ್ಗೆ ಪ್ರಶ್ನೆ ಕೇಳ್ತಾರೆ. ಅದನ್ನು ಮುಂದಕ್ಕೆ ಓದ್ತೀವಿ. ಮನ್ನಣೆ ಅಂದ್ರೆ ಏನು, ಮನ್ನಣೆಯಿಂದ ಆಗೋ ಪರಿಣಾಮಗಳ ಬಗ್ಗೆನೇ ಹಲವಾರು ಸಿದ್ಧಾಂತಗಳಿದಾವೆ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ. ಆ ಸಿದ್ಧಾಂತಗಳನ್ನ ನಾವು ವಿವರವಾಗಿ ಮುಂದೆ ತಿಳ್ಕೊಂತೀವಿ. ನೆಕ್ಸ್ಟ್ ಕಮ್ಸ್ ಡಿ ಜ್ಯೂರ್ ಅಂಡ್ ಡಿಫ್ಯಾಕ್ಟೋ ರೆಕಗ್ನಿಷನ್. ವಿವಿಧ ರೀತಿಯ ಮನ್ನಣೆಗಳು ನೋಡ್ತೀವಿ ನಾವು. There are, again, that is an important question which is asked in your exam. Explain different kinds of recognition of states. ರಾಜ್ಯ ಮನ್ನಣೆಯ ವಿವಿಧ ಬಗೆಗಳನ್ನ ವಿವರಿಸಿ. Again, long descriptive question. ಸೊ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ವಿಧಗಳು ಯಾವ ಅಂದ್ರೆ ಡಿಫ್ಯಾಕ್ಟೋ ಅಂಡ್ ಡಿ ಜ್ಯೂರ್ ರೆಕಗ್ನಿಷನ್ ಅಂತ. ನೀವು ಈ ಪದಗಳನ್ನ ಆಗ್ಲೇ ಕೇಳಿರ್ಬೇಕು ಹಲವಾರು ಕಡೆ. ಡಿ ಜ್ಯೂರ್ ಅಂಡ್ ಡಿಫ್ಯಾಕ್ಟೋ ಕೇಳಿದಿರಾ ಯಾರ ಈ ಪದದ ಅರ್ಥ? ಎನಿಬಡಿ ನೋಸ್ ದ ಮೀನಿಂಗ್ ಆಫ್ ದೀಸ್ ಟೂ ಟರ್ಮ್ಸ್, ಡಿ ಜ್ಯೂರ್ ಅಂಡ್ ಡಿಫ್ಯಾಕ್ಟೋ? ಎಲ್ಲೂ ಬಂದಿಲ್ವಾ ಫಸ್ಟ್ ಇಯರ್ ಅಲ್ಲಿ? ಹೇಳಪ್ಪ ಚೆನ್ನವೀರಯ್ಯ.
ಹೇಳ್ರಿ. ಡಿಜೂರ್ ಡಿಜೋರ್ ಕೇಳಿಲ್ಲ ಸರ್, ಡಿ ಫ್ಯಾಕ್ಟೋ ಕೇಳಿ ಸರ್. ಕೇಳಿದ್ದೀರಾ? ಡಿಫ್ಯಾಕ್ಟೋ ಅಂದ್ರೆ ಡಿ ಫ್ಯಾಕ್ಟೋ ಗಾರ್ಡಿಯನ್ ಅಂತಂದ್ರೆ ಏನ್? ಡಿಫ್ಯಾಕ್ಟೋ ಗಾರ್ಡಿಯನ್ ಅಂದ್ರೆ ಕರೆಕ್ಟ್ ಹೇಳಪ್ಪ. ಏನ್ ಡಿಫ್ಯಾಕ್ಟೋ ಗಾರ್ಡಿಯನ್ ಅಂದ್ರೆ? ತಪ್ಪಾದ್ರೂ ಪರವಾಗಿಲ್ಲ, ನಡೀತದೆ. ವಾಸ್ತವಿಕ ಸಂರಕ್ಷಕ. ವಾಸ್ತವಿಕವಾಗಿರುವಂತ ವಾಸ್ತವಿಕ ಸಂರಕ್ಷಕ. ವಾಸ್ತವಿಕವಾಗಿ ಯಾರು ಸಂರಕ್ಷಕರು ಅಂತ. ಡಿಜ್ಯೂರ್ ಗಾರ್ಡಿಯನ್ ಅಂದ್ರೆ ಕಾನೂನು ಪ್ರಕಾರ ಯಾರು ಸಂರಕ್ಷಕರು. ಅದೇ ರೀತಿ ಡಿಜ್ಯೂರೆ ರೆಕಗ್ನಿಷನ್ ಅಂದ್ರೆ ಕಾನೂನಾತ್ಮಕವಾಗಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಮನ್ನಣೆ ಕೊಡೋದು. ಡಿಜ್ಯೂರೆ ಅಂದ್ರೆ ಕಾನೂನು ಪ್ರಕಾರ ಮನ್ನಣೆ ಕೊಟ್ಟಿಲ್ಲದೆ ಇರ್ಬೋದು, ಆದ್ರೆ ಅದ್ರ ವ್ಯವಹಾರಗಳು ಹೆಂಗಿರುತ್ತೆ ಅಂದ್ರೆ ಆ ವ್ಯವಹಾರಗಳು ನೋಡ್ರೆ ಗೊತ್ತಾಗುತ್ತೆ ಏನು ಆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಮನ್ನಣೆ ಕೊಟ್ಟಿದೆ. ಏನು ಇದರ ಅರ್ಥ? ಈ ಡಿಜ್ಯೂರೆ ರೆಕಗ್ನಿಷನ್ ಅಂದ್ರೆ ಏನು? ಇದು ಬೇಸಿಕ್ ಮೀನಿಂಗ್. ಈ ಡಿಜ್ಯೂರೆ ರೆಕಗ್ನಿಷನ್ ನ ಒಂದು ಪರಿಣಾಮಗಳೇನು ಅಂತಾರಾಷ್ಟ್ರೀಯ ಕಾನೂನಲ್ಲಿ? ಡಿಫ್ಯಾಕ್ಟೋ ರೆಕಗ್ನಿಷನ್ ನ ಪರಿಣಾಮಗಳೇನು? ಯಾವಾಗ ಡಿಜ್ಯೂರೆ ರೆಕಗ್ನಿಷನ್ ಕೊಡ್ತಾರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ, ಯಾವಾಗ ಡಿಫ್ಯಾಕ್ಟೋ ರೆಕಗ್ನಿಷನ್ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಕೊಡುತ್ತೆ? ಇವೆಲ್ಲ ಬಹಳ ದ್ವಂದ್ವಗಳಿರ್ತವೆ. ಬಹಳ ಇದ್ರ ಬಗ್ಗೆ ಬಹಳಷ್ಟು ಡೌಟ್ಗಳು ನಮಗೆ ಸೃಷ್ಟಿ ಆಗುತ್ತೆ. ಅವುಗಳನ್ನೆಲ್ಲ ನಾವು ವಿವರವಾಗಿ ಮುಂದೆ ನೋಡ್ತೀವಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ರೆಕಗ್ನಿಷನ್, ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಕ್ಲಾಸಿಫಿಕೇಶನ್ ಡಿಜ್ಯೂರ್ ಅಂಡ್ ಡಿಫ್ಯಾಕ್ಟೋ ರೆಕಗ್ನಿಷನ್. ಏನು, ಎತ್ತ, ಅವುಗಳ ಪ್ರಾಮುಖ್ಯತೆ ಏನು, ಅವುಗಳಿಂದ ಆಗೋ ಪರಿಣಾಮಗಳೇನು ಅನ್ನೋದನ್ನ ಮುಂದೆ ನಾವು ಡೀಟೇಲ್ ಆಗಿ ನೋಡ್ತೀವಿ. ದೆನ್ ಲೀಗಲ್ ಎಫೆಕ್ಟ್ ಆಫ್ ರೆಕಗ್ನಿಷನ್, ಕಾನೂನಿನಲ್ಲಿ ಆಗುವಂತಹ ಪರಿಣಾಮಗಳೇನು? ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಮನ್ನಣೆ ಕೊಟ್ರೆ, ಇವಾಗ ಇಷ್ಟು ದಿವಸ ದುಬೈನವರು ಆಗ್ಲಿ ಸೌದಿ ಅರೇಬಿಯಾದವರಾಗ್ಲಿ ಅವರು ಈ ಇಸ್ರೇಲ್ಗೆ ಮನ್ನಣೆ ಕೊಟ್ಟಿರ್ಲಿಲ್ಲ. ಮನ್ನಣೆ ಕೊಡದೇ ಇದ್ರೆ ಆಗುವಂತ ಪರಿಣಾಮಗಳೇನು? ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಮನ್ನಣೆ ಕೊಟ್ರೆ ಅದರಿಂದ ಆಗೋ ಪರಿಣಾಮಗಳೇನು? ಇವುಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಅದನ್ನ ಮುಂದಕ್ಕೆ ನಾವಲ್ಲಿ ಓದ್ತೀವಿ. ಲೀಗಲ್ ಎಫೆಕ್ಟ್ ಆಫ್ ರೆಕಗ್ನಿಷನ್, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಕೊಡ್ತು, ಅದರಿಂದ ಆಗೋ ಪರಿಣಾಮಗಳೇನು ಅನ್ನೋದು ನಮ್ಗೆಲ್ಲ ಸ್ಪಷ್ಟವಾಗಿ ಗೊತ್ತಿರಬೇಕು. ಮುಂದುವರಿತಾ, ರೆಕಗ್ನಿಷನ್ ಆಫ್ ಇನ್ಸರ್ಜೆನ್ಸಿ ಅಂಡ್ ಬಿಲಿಜರೆನ್ಸಿ. ಇನ್ಸರ್ಜೆನ್ಸಿ ಅಂದ್ರೆ ಅಂತರ್ಯುದ್ಧ ನಡೀತಾ ಇದೆ ಯಾವುದೋ ಒಂದು ರಾಷ್ಟ್ರದಲ್ಲಿ. ಟೇಕ್ ಫಾರ್ ಎಕ್ಸಾಂಪಲ್ ರೆಕಗ್ನಿಷನ್ ಆಫ್ ಬೆಲಿಜರೆನ್ಸಿ ಆರ್ ಇನ್ಸರ್ಜೆನ್ಸಿ ಇನ್ ಶ್ರೀಲಂಕಾ. ಮುಂಚೆ ಶ್ರೀಲಂಕಾದಲ್ಲಿತ್ತು ಆಂತರಿಕ ಯುದ್ಧ ನಡೀತಿತ್ತು. ಯಾರ್ಯಾರ ನಡುವೆ? ತಮಿಳಿಯನ್ಸು ಮತ್ತೆ ಅಲ್ಲಿ ಸಿಂಹಳೀಸ್ ಅವ್ರ ನಡುವೆ ಆಂತರಿಕ ಯುದ್ಧ ನಡೀತಾ ಇತ್ತು. ಆ ಆಂತರಿಕ ಯುದ್ಧನ ಹೊರ ರಾಷ್ಟ್ರಗಳು ರೆಕಗ್ನಿಷನ್ ಕೊಡ್ತಾವ. ಹೌದು, ಅಂತ ರಾಷ್ಟ್ರದಲ್ಲಿ ಆಂತರಿಕ ಯುದ್ಧ ನಡೀತಾ ಇದೆ, ಅದರಿಂದ ಆ ರೆಕಗ್ನಿಷನ್ ಕೊಟ್ರೆ ಅದರಿಂದ ಆಗುವಂತ ಪರಿಣಾಮಗಳು, ರೆಕಗ್ನಿಷನ್ ಕೊಡದೇ ಇದ್ರೆ ಅದರಿಂದ ಆಗೋ ಪರಿಣಾಮಗಳು, ಇವೆಲ್ಲ ಅತ್ಯಂತ ಪ್ರಭಾವಶಾಲಿ ತೀರ್ಪುಗಳು. ಮತ್ತೆ ಅತ್ಯಂತ ಏನಂತೀವಿ ಅವುಗಳಿಂದ ಬಹಳಷ್ಟು ಗಂಭೀರ ಪರಿಣಾಮಗಳು ರಾಷ್ಟ್ರಗಳ ಸಂಬಂಧ ಮತ್ತೆ ಅಂತಾರಾಷ್ಟ್ರೀಯ ಶಾಂತಿ ಮೇಲೆ ಇವುಗಳ ಪ್ರಭಾವ ಬಹಳ ಇರ್ತದೆ. ಸೊ ಇದನ್ನ ಇನ್ಸರ್ಜೆನ್ಸಿ ರೆಕಗ್ನೈಸ್ ಮಾಡ್ತದ ಒಂದು ರಾಷ್ಟ್ರ, ಮಾಡುತ್ತಾ ಇಲ್ವಾ? ಇವುಗಳ ಬಗ್ಗೆನೂ ಹಲವಾರು ನಿಯಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾವೆ. ರೆಕಗ್ನಿಷನ್ ಕೊಟ್ರೆ ಏನಾಗುತ್ತೆ, ರೆಕಗ್ನಿಷನ್ ಕೊಡದೇ ಇದ್ರೆ ಏನಾಗುತ್ತೆ, ಅವುಗಳ ಬಗ್ಗೆನೂ ಸಾಕಷ್ಟು ವಿಷಯಗಳನ್ನ ನಾವು ಅಲ್ಲಿ ತಿಳ್ಕೊಂತೀವಿ. ಅದು ಯೂನಿಟ್ 2 ಕೆಳಗೆ. ನೆಕ್ಸ್ಟ್ ಬರೋದು ಕಡೆಯ ಭಾಗ ಯೂನಿಟ್ 2 ಅಲ್ಲಿ ಏನು ಅಂದ್ರೆ ಸ್ಟೇಟ್ ಟೆರಿಟೋರಿಯಲ್ ಸಾವರಿಟಿ, ಸಾರ್ವಭೌಮತ್ವ. ರಾಜ್ಯದ ಟೆರಿಟೋರಿಯಲ್ ಅಂದ್ರೆ ಭೂಪ್ರದೇಶದ ಮೇಲೆ ಹೊಂದಿರುವಂತ ಸಾಮರ್ಥ್ಯ. ಟೆರಿಟೋರಿ ಅಂದ್ರೆ ಕನ್ನಡದಲ್ಲಿ ಏನಂತಾರಪ್ಪ? ಭೂಪ್ರದೇಶ ಅಂತಾರ? ಆ ಭೂಪ್ರದೇಶದ ಮೇಲೆ ರಾಜ್ಯದ ಸಾರ್ವಭೌಮತ್ವ ಏನು, ಹೆಂಗಿರುತ್ತೆ, ಅದರ ಪರಿಣಾಮಗಳೇನು, ಅದರ ಯಾವಾಗ ಒಂದು ರಾಷ್ಟ್ರಕ್ಕೆ ಒಂದು ಭೂಪ್ರದೇಶದ ಮೇಲೆ ಸಾರ್ವಭೌಮತ್ವ ಇದೆ ಅಂತ ಪರಿಗಣಿಸಬೇಕು, ಇವುಗಳ ಬಗ್ಗೆ ಕೂಡ ಹಲವಾರು ನಿಯಮಗಳನ್ನ ಅಂತಾರಾಷ್ಟ್ರೀಯ ಕಾನೂನಲ್ಲಿ ನಾವು ಕಾಣಬಹುದು. ಮೋಡ್ಸ್ ಆಫ್ ಅಕ್ವಿಸಿಷನ್ ಅಂಡ್ ಲಾಸ್ ಆಫ್ ಟೆರಿಟರಿ ಆರ್ ಟೆರಿಟೋರಿಯಲ್ ಸಾವರಿಟಿ. ಒಂದು ರಾಷ್ಟ್ರ ಒಂದು ಭೂಪ್ರದೇಶದ ಮೇಲೆ ಯಾವಾಗ ಅದು ಯಾವ ರೀತಿಯ ತನ್ನ ಒಂದು ಆಧಿಪತ್ಯ ಅಥವಾ ತನ್ನ ಒಂದು ಸರ್ವಾಧಿಕಾರ ಅಥವಾ ಸಾರ್ವಭೌಮತ್ವನ ಸ್ಥಾಪನೆ ಮಾಡ್ಕೊಬಹುದು, ಮತ್ತೆ ಯಾವ ರೀತಿಗಳಲ್ಲಿ ಒಂದು ರಾಷ್ಟ್ರದ ಒಂದು ಭೂಮಿ ಪ್ರದೇಶದ ಮೇಲೆ ಇದ್ದಂತಹ ಸಾರ್ವಭೌಮತ್ವನ ಯಾವ ರೀತಿ ಕಳ್ಕೊಳ್ಳುತ್ತೆ. ಮೋಡ್ಸ್ ಆಫ್ ಅಕ್ವಿಸಿಷನ್ ಅಂಡ್ ಲಾಸ್ ಆಫ್ ಸಾವರಿಟಿ ಓವರ್ ಎ ಟೆರಿಟರಿ. ಒಂದು ರಾಷ್ಟ್ರ ತನ್ನ ಸಾರ್ವಭೌಮತ್ವನ ಯಾವಾಗ ಕಳ್ಕೊಂತೀವಿ, ಯಾವಾಗ ಅದನ್ನ ಪಡ್ಕೊಂತೀವಿ. These are the things which are going to play an important role in international law. ಅಂತಾರಾಷ್ಟ್ರೀಯ ಕಾನೂನಲ್ಲಿ ಒಂದು ರಾಷ್ಟ್ರ ಇವತ್ತು ಕೂಡ ಅದು ಆ ಒಂದು ಭೂಪ್ರದೇಶಕ್ಕೆ ಸಾರ್ವಭೌಮನ ಅಲ್ವಾ ಅನ್ನೋದ್ರ ಮೇಲೆನೆ ಹಲವಾರು ತೀರ್ಪುಗಳನ್ನ ಮುಂದೆ ತಗೊಬೇಕಾಗತ್ತೆ. ಅಲ್ಲಿನ ಜನರ ಭವಿಷ್ಯ ಆಗಿರ್ಬೋದು, ಆ ಒಂದು ಭೂಪ್ರದೇಶ ಭವಿಷ್ಯ ಆಗಿರ್ಬೋದು, ಮತ್ತೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಅದನ್ನ ಹೆಂಗೆ ನಾವು ಅದನ್ನ ನಿರ್ವಹಿಸಬೇಕು, ಆ ಭೂಪ್ರದೇಶದ ಕಷ್ಟಗಳನ್ನ ಅಥವಾ ತೊಂದರೆಗಳನ್ನ, ಇವುಗಳೆಲ್ಲ ಯಾವ್ದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂದ್ರೆ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಭೂಪ್ರದೇಶನ ಆಕ್ರಮಿಸ್ತಾ ಇಲ್ವಾ, ಒಂದು ಭೂಪ್ರದೇಶ ತನ್ನ ಸಾರ್ವಭೌಮತ್ವನ ಕಳ್ಕಂತ ಇಲ್ವಾ, ಇದ್ರ ಬಗ್ಗೆ ಎಲ್ಲ ನಮಗೆ ಸ್ಪಷ್ಟತೆ ಇರಬೇಕು. ಮುಂದುವರಿತಾ ಯೂನಿಟ್ 3 ಇಷ್ಟು ಏನ್ ಡಿಸ್ಕಸ್ ಮಾಡಿದ್ವಿ ನಾವು, ಇಷ್ಟು ಯೂನಿಟ್ 2 ಕೆಳಗೆ ಬರ್ತದೆ.
ನೆಕ್ಸ್ಟ್ ಬರೋದು ಯೂನಿಟ್ 3, ಒನ್ ಆಫ್ ದ ಮೋಸ್ಟ್ ಲೆಂದಿಯೆಸ್ಟ್ ಯೂನಿಟ್ ಇನ್ ಯುವರ್ ಸಿಲೆಬಸ್. ನಿಮ್ಮ ಎಲ್ಲಾ ವರ್ಷಗಳ ಎಲ್ಲಾ ಪೇಪರ್ಗಳು ನೋಡಿದ್ರೆ ಅವುಗಳೆಲ್ಲ ಅತ್ಯಂತ ದೊಡ್ಡದಾದಂತಹ ಒಂದು ಯೂನಿಟ್ ಅಂದ್ರೆ ಯೂನಿಟ್ 3 ಆಫ್ ಯುವರ್ ಪಬ್ಲಿಕ್ ಇಂಟರ್ನ್ಯಾಷನಲ್. ಪಬ್ಲಿಕ್ ಇಂಟರ್ನ್ಯಾಷನಲ್ ಅಲ್ಲಿ ಹಲವಾರು ವಿಶೇಷ ತತ್ವಗಳನ್ನ ಮತ್ತೆ ಹಲವಾರು ಬಹಳ ಪ್ರಭಾವಶಾಲಿ ತತ್ವಗಳನ್ನ ಈ ಒಂದು ಯೂನಿಟ್ ನಲ್ಲಿ ನಾವು ನೋಡ್ತೀವಿ. ಲೆಟ್ ಅಸ್ ಸಿ ವಾಟ್ ದೇ ಆರ್. ಫಸ್ಟ್ ಒನ್, ಸ್ಟೇಟ್ ಜ್ಯೂರಿಸ್ಡಿಕ್ಷನ್ ಬಗ್ಗೆ ಇಲ್ಲಿ ಮಾತಾಡ್ತೀವಿ ನಾವು. ಸ್ಟೇಟ್ ಜ್ಯೂರಿಸ್ಡಿಕ್ಷನ್ ಅಂದ್ರೆ ಏನ್ರಿ? ಜ್ಯೂರಿಸ್ಡಿಕ್ಷನ್ ಅಂದ್ರೆ ಕನ್ನಡದಲ್ಲಿ ಯಾರು ಹೇಳಕ್ಕಾಗತ್ತಾ? ವಾಟ್ ಡು ಯು ಮೀನ್ ಬೈ ಸ್ಟೇಟ್ ಜ್ಯೂರಿಸ್ಡಿಕ್ಷನ್? ಸ್ಟೇಟ್ ಬೇಡ, ಜ್ಯೂರಿಸ್ಡಿಕ್ಷನ್ ಅಂದ್ರೆ ಏನು ಗೊತ್ತಿಲ್ವಾ? ನ್ಯಾಯಾಧಿಕಾರ, ಹೌದಾ? ತನ್ನ ಅಧಿಕಾರದ ವ್ಯಾಪ್ತಿ, ನ್ಯಾಯಾಧಿಕಾರ ಅಥವಾ ಅಧಿಕಾರ ವ್ಯಾಪ್ತಿ. ಈ ರಾಜ್ಯಕ್ಕಿರುವಂತಹ ಅಧಿಕಾರ ವ್ಯಾಪ್ತಿ ಏನು, ಅಥವಾ ಅದರ ಸರಹದ್ದು ಏನು, ಅದರ ಅಧಿಕಾರದ ಸರಹದ್ದು ಏನು, ಇದು ಬಹಳ ಪ್ರಮುಖವಾದಂತಹ ಅಂಶ ಅಂತಾರಾಷ್ಟ್ರೀಯ ಕಾನೂನಲ್ಲಿ. ಅವುಗಳ ಬಗ್ಗೆನೂ ಡೀಟೇಲ್ ಆಗಿ ನಾವು ತಿಳ್ಕೊಂತೀವಿ. ಮತ್ತೆ ಬೇರೆ ಬೇರೆ ರೀತಿಯ ಜ್ಯೂರಿಸ್ಡಿಕ್ಷನ್ ಇರ್ತದೆ. ಅದರಲ್ಲಿ ಮೊದಲನೇದು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್. ಭೂಪ್ರದೇಶದ ಮೇಲೆ ಇರುವಂತಹ ಒಂದು ನ್ಯಾಯಾಧಿಕಾರ ಅಥವಾ ಸರಹದ್ದು, ಏನು ತನ್ನ ಒಂದು ಅಥಾರಿಟಿ ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಅದ್ರ ಕೆಳಗೆ ಹಲವಾರು ಅಂಶಗಳು ಬರ್ತದೆ. ಟೆಕ್ನಿಕಲ್ ಎಕ್ಸ್ಟೆನ್ಷನ್ ಆಫ್ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್. ಜನರಲ್ ಆಗಿ ಏನಂತೀವಿ, ಒಂದು ಭೂಪ್ರದೇಶಕ್ಕೆ ಅದರ ಮೇಲೆ ನಮ್ಮ ಜ್ಯೂರಿಸ್ಡಿಕ್ಷನ್ ಇದೆ. ಆದ್ರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಬಹಳ ಮುಖ್ಯವಾದ ಒಂದು ಭಾಗ ಇದು. ಇಂಟರ್ನ್ಯಾಷನಲ್ ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಆ ಒಂದು ನಿಜವಾಗೂ ಏನು ಭೂಪ್ರದೇಶ ಒಳಗೆ ಏನ್ ಕಂಟ್ರೋಲ್ ಇರುತ್ತೋ ಅದನ್ನ ಮೀರಿ ಕೆಲವು ಸರ್ತಿ ಇನ್ನು ಮುಂದಕ್ಕೂ ತನ್ನ ಅಧಿಕಾರ ವ್ಯಾಪ್ತಿ ಇದೆ ಅಂತ ಟೆಕ್ನಿಕಲ್ ಆಗಿ ಅಂದ್ರೆ ತಾಂತ್ರಿಕವಾಗಿ ತನ್ನ ಒಂದು ನ್ಯಾಯಾಧಿಕಾರನ ತನ್ನ ಭೂಪ್ರದೇಶನ ಬಿಟ್ಟು ಹೊರಗೂ ಕೂಡ ಅದನ್ನು ಚಲಾಯಿಸೋದಕ್ಕೆ ಹಲವಾರು ಸಂದರ್ಭಗಳು ಬರ್ತವೆ. ಅದನ್ನ ನಾವು ಟೆಕ್ನಿಕಲ್ ಎಕ್ಸ್ಟೆನ್ಷನ್ ಆಫ್ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್. ಟೆಕ್ನಿಕಲ್ ಅಂದ್ರೆ ಯಾಂತ್ರಿಕವಾಗಿ, ಎಕ್ಸ್ಟೆನ್ಷನ್ ಅಂದ್ರೆ ಹೆಚ್ಚು ಮಾಡೋದು, ಎಕ್ಸ್ಟೆನ್ಷನ್ ಇನ್ನು ವಿಸ್ತರಿಸೋದೇನ ತನ್ನ ಒಂದು ಟೆರಿಟರಿ ಮೇಲಿರುವಂತಹ ನ್ಯಾಯಾಧಿಕಾರ, ಟೆರಿಟರಿ ಮೇಲಿರೋ ನ್ಯಾಯಾಧಿಕಾರನ ಟೆರಿಟರಿನ ಬಿಟ್ಟು ಇನ್ನು ಹೊರಗಡೆಗೂ ಅದನ್ನ ವಿಸ್ತರಿಸುವಂತಹ ಕೆಲವು ಸಂದರ್ಭಗಳು ಬರ್ತವೆ. ಯಾಂತ್ರಿಕವಾಗಿ ರಿಯಲ್ ಆಗಿ ಹೋಗಲಾಗುತ್ತೆ ಇಲ್ವಾ, ಆದ್ರೆ ಯಾಂತ್ರಿಕವಾಗಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಕೆಲವು ವಿಶೇಷವಾದಂತಹ ಅವಶ್ಯಕತೆಗಳಿಗೋಸ್ಕರ ವಿಶೇಷ ಸನ್ನಿವೇಶಗಳಲ್ಲಿ ಏನ್ ಮಾಡ್ಬೋದು, ಸರ್ಕಾರ ತನ್ನ ಒಂದು ಕಾರ್ಯವ್ಯಾಪ್ತಿ ಅಥವಾ ತನ್ನ ಒಂದು ಅಧಿಕಾರ ವ್ಯಾಪ್ತಿನ ಕೇವಲ ತನ್ನಗೆ ಸೇರಿದ ಭೂಪ್ರದೇಶನ ಅಷ್ಟೇ ಎಲ್ಲ ಸೀಮಿತವಾಗಿಲ್ಲದೆ ಹೊರಗಡೆನೂ ತನ್ನ ಅಧಿಕಾರವನ್ನು ಚಲಾಯಿಸಬಹುದು. ಯಾವಾಗ ಏನು ಎತ್ತ ಅನ್ನೋದನ್ನ ಕೆಲವನ್ನಾಗ್ಲಿ ನೀವು ನೋಡಿದೀರಾ ಆಗ್ಲೇ. ಇಂಡಿಯನ್ ಪಿನಲ್ ಕೋಡ್ ಅಲ್ಲಿ ನೋಡಿದೀರಾ, ಎಕ್ಸ್ಟ್ರಾ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಆಫ್ ಇಂಡಿಯನ್ ಪಿನಲ್ ಕೋಡ್ ಓದ್ತೀರಿ. ಇಂಡಿಯನ್ ಪಿನಲ್ ಕೋಡ್ ಭಾರತಕ್ಕೆ ಮಾತ್ರ ಅನ್ವಯಿಸುತ್ತೆ, ಆದ್ರೆ ಕೆಲವು ಸಂದರ್ಭಗಳಲ್ಲಿ ಭಾರತ ಬಿಟ್ಟು ಹೊರಗಡೆನೂ ಇದ್ರು ಕೆಲವರಿಗೆ ಅವ್ರ ಮೇಲೂ ನಮ್ಮ ಇಂಡಿಯನ್ ಪಿನಲ್ ಕೋಡ್ ನ ಅಪ್ಲೈ ಮಾಡಬಹುದು. ಅದು ಹಿಂಗೆ ರಾಷ್ಟ್ರಗಳಲ್ಲಿ ಇದ್ರ ಮಟ್ಟಕ್ಕೆ ಹೆಂಗ್ ನಡೀತದೆ ಇದನ್ನು ನಾವು ಇಲ್ಲಿ ಡೀಟೇಲ್ ಆಗಿ ತಿಳ್ಕೊಂತೀವಿ. ಓಕೆ, ಸೊ ದಟ್ಸ್ ವಿತ್ ರೆಸ್ಪೆಕ್ಟ್ ಟು ಟೆಕ್ನಿಕಲ್ ಎಕ್ಸ್ಟೆನ್ಷನ್ ಆಫ್ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್. ನೆಕ್ಸ್ಟ್ ಬರೋದು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಓವರ್ ಏಲಿಯನ್ಸ್. ವಿದೇಶಿಯರು ಯಾರಾದ್ರೂ ನಮ್ಮ ದೇಶದಲ್ಲಿದ್ರೆ ಅವರ ಮೇಲೆ ನಮ್ಮ ರಾಷ್ಟ್ರದ ಜ್ಯೂರಿಸ್ಡಿಕ್ಷನ್ ಅವ್ರ ಮೇಲೆ ಇರುತ್ತಾ, ನಮ್ಮ ನ್ಯಾಯಾಧಿಕಾರ ವ್ಯಾಪ್ತಿ ಅವರುಗಳ ಮೇಲೆ ವಿದೇಶಿಯರ ಮೇಲೆ ಇರ್ತದ, ಇದ್ರೆ ಎಷ್ಟರ ಮಟ್ಟಕ್ಕೆ ಇರುತ್ತೆ, ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ ಇರೋದಿಲ್ಲ, ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಓವರ್ ಕ್ರಿಮಿನಲ್ಸ್. ಅಪರಾಧಿಗಳಿರ್ತಾರೆ, ಅವನು ನಮ್ಮ ಭಾರತದಲ್ಲಿ ಏನೋ ಅಪರಾಧ ಮಾಡೇ ಇಲ್ಲ, ಅವನು ಆದ್ರೆ ಎಲ್ಲೋ ವಿದೇಶಗಳಲ್ಲಿ ಬೇರೆ ಕಡೆ ಅಪರಾಧ ಬಂದ್ ಇವಾಗ ಭಾರತದಲ್ಲಿ ನೆಲೆಸಿದಾನೆ. ನಮ್ಮ ರಾಷ್ಟ್ರಕ್ಕೆ ಅವನ ಮೇಲೆ ಜ್ಯೂರಿಸ್ಡಿಕ್ಷನ್ ಇದೆಯಾ ಇಲ್ವಾ, ಅವನಿಗೆ ಏನ್ ಮಾಡ್ಬೋದು, ನಾವು ಅವ್ನ ಹೆಂಗ್ ಟ್ರೀಟ್ ಮಾಡ್ಬೇಕು, ಇವುಗಳೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಒಂದು ಕ್ಲಿಷ್ಟಕರವಾದಂತಹ ಬಹಳ ಜಟಿಲವಾದಂತಹ ಸಮಸ್ಯೆಗಳನ್ನ ಒಡ್ಡುತ್ತೆ. ಇವಾಗ ನಾವು ನೋಡ್ತೀವಿ, ನೀರವ್ ಮೋದಿ ಮತ್ತೆ ವಿಜಯ್ ಮಲ್ಯ ಇಬ್ರು ಭಾರತದಲ್ಲಿ ದುಡ್ಡು ಹೊಡೆದ್ಬಿಟ್ಟು ಹೋಗಿ ಇಬ್ರು UK ಕೂತಿದ್ದಾರೆ. ಇವಾಗ UK ಅಲ್ಲಿರೋರ್ನ ನಾವು ವಾಪಸ್ ಕರ್ಸ್ಕೊಬೇಕು ಅಂತಿದೀವಿ. UK ರಾಷ್ಟ್ರಗಳಲ್ಲಿ ನ್ಯಾಯಾಲಯಗಳಾಗಿರ್ಬೋದು, ಅಲ್ಲಿನ ಕಾನೂನುಗಳಿಗಾಗ್ಲಿ ಅವುಗಳಿಗೆ ಅವ್ರ ಮೇಲೆ ಜ್ಯೂರಿಸ್ಡಿಕ್ಷನ್ ಇದೆಯಾ ಇಲ್ವಾ ಒಂದು ಪ್ರಶ್ನೆ. ಮತ್ತೆ ನಮ್ಗೆ ಅವ್ರು ಭಾರತದಲ್ಲಿಲ್ಲ, ನೀರವ್ ಮೋದಿನೂ ಇಲ್ಲ, ವಿಜಯ್ ಮಲ್ಯನೂ ಭಾರತದಿಲ್ಲ, ಆದ್ರೂ ನಮ್ಮ ನ್ಯಾಯಾಲಯದ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿರುವಂತಹ ಏನು ಲೆಜಿಸ್ಲೇಷನ್ಸ್ ಇದೆಯಲ್ಲ, ಆ ಕಾನೂನುಗಳು ಅಧಿನಿಯಮಗಳು ಅವುಗಳು ಆ ಹೊರದೇಶದಲ್ಲಿರೋ ವ್ಯಕ್ತಿಗೂ ಅನ್ವಯಿಸುತ್ತಾ ಇಲ್ವಾ, ಯಾವಾಗ ಅವ್ರ ಅಪರಾಧಿಗಳಾಗಿದ್ರೆ. ಇವೆಲ್ಲ ಅಂಶಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ನಿಯಮಗಳನ್ನ ಮಾಡ್ಬಿಟ್ಟು ಈ ಪ್ರಶ್ನೆಗಳಿಗೆಲ್ಲ ಉತ್ತರನ ಅಂತಾರಾಷ್ಟ್ರೀಯ ಕಾನೂನು ನೀಡುತ್ತೆ. ಅದೇನು ಅನ್ನೋದನ್ನ ನಾವಿನ್ನು ಮುಂದಕ್ಕೆ ತಿಳ್ಕೊಳ್ಳೋಣ. Next comes exemptions from and restrictions on territorial jurisdiction. ನಾವೇನ್ ನೋಡ್ತೀವಿ ಅಂದ್ರೆ, ನಮ್ ಒಂದು ರಾಷ್ಟ್ರದಲ್ಲಿ ಜನ ಬದುಕ್ತಾ ಇದಾರೆ ಅಂದ್ರೆ ಆ ರಾಷ್ಟ್ರದಲ್ಲಿ ಯಾವ ರಾಷ್ಟ್ರಕ್ಕೆ ಬೇಕಾದ್ರೂ ಸೇರಿರೋ ಪ್ರಜೆ ಭಾರತದಲ್ಲಿ ಇದ್ದಾನೆ ಅಂದ್ರೆ ಭಾರತದ ಕಾನೂನುಗಳು ಅವ್ರ ಮೇಲೆಲ್ಲ ಅನ್ವಯಿಸುತ್ತೆ. ಹೌದು ತಾನೆ? ಇವಾಗ ಇಂಡಿಯನ್ ಪಿನಲ್ ಕೋಡ್, ಫಾರಿನರ್ ಟೂರ್ಗೆ ಬಂದಿದ್ದಾನೆ, ಇಲ್ಲಿ ಟೂರ್ ಮಾಡ್ಕ ಬಂದಾಗ ಇಲ್ಲಿ ಹಂಪಿಗೆ ಬಂದಿದ್ದಾನೆ, ಹಂಪಿಲಿ ಏನೋ ಕೊಲೆ ಮಾಡ್ದ,
ಅವನು ವಿದೇಶಿಯ, ಹೌದು ನಮ್ಮ ಭಾರತೀಯನಲ್ಲ, ಅವನು ವಿದೇಶಿ, ಯಾರೋ ವಿದೇಶಿ ವ್ಯಕ್ತಿ ಬಂದಿದ್ದಾನೆ, ಅವನು ಕೊಲೆ ಮಾಡದಂದ್ರೆ ಅವನ ಮೇಲೆ ಭಾರತದ ಕಾನೂನು ಅನ್ವಯಿಸುತ್ತಾ ಇಲ್ವಾ? ಈ ಪ್ರಶ್ನೆಗಳು ಬರ್ತದೆ. ಅವನು ಭಾರತದ ಪ್ರಜೆ ಅಲ್ಲ, ಹೊರಗಡೆಯಿಂದ ಬಂದಿದ್ದಾನೆ, ಭಾರತದಲ್ಲಿದ್ದಾಗ ಏನೋ ಒಂದು ಅಪರಾಧ ಮಾಡಿದ, ಅವನ ಮೇಲೆ ಭಾರತದ ನ್ಯಾಯಾಂಗ ವ್ಯವಸ್ಥೆ, ಭಾರತದ ರಾಜ್ಯದ ಒಂದು ನ್ಯಾಯಾಧಿಕಾರ ಅವನ ಮೇಲೆ ಇರುತ್ತಾ ಇಲ್ವೋ? ಇದು ಪ್ರಶ್ನೆ. ಜನರಲ್ ಆಗಿ ಹೇಳ್ತೀವಿ ಇರುತ್ತೆ, ಆದ್ರೆ ಕೆಲವು ವ್ಯಕ್ತಿಗಳಿದ್ದಾರೆ, ಅವರು ಭಾರತದಲ್ಲೇ ಇದ್ರು ಅವ್ರಿಗೆ ಭಾರತದ ಕಾನೂನುಗಳಾಗ್ಲಿ ಅಥವಾ ಭಾರತದ ನ್ಯಾಯಾಲಯಗಳಾಗ್ಲಿ ಇವ್ಯಾವ ಅವ್ರಿಗೆ ಸಮನ್ಸ್ ಇಶ್ಯೂ ಮಾಡಂಗಿಲ್ಲ, ಅರೆಸ್ಟ್ ಮಾಡಂಗಿಲ್ಲ, ಅವ್ರ ವಿರುದ್ಧ ವಿಚಾರಣೆಗಳನ್ನ ನಡೆಸೋ ಅಧಿಕಾರಿಗಳು ಇರೋದಿಲ್ಲ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಒಮ್ಮತ ಮೂಡಿ ಏನ್ ಮಾಡಿದ್ರೆ ಅವ್ರ ಟ್ರೀಟೀಸು ಕನ್ವೆನ್ಷನ್ಸ್ ಮಾಡ್ಕೊಂಡವ್ರೆ. ಅದ್ರ ಪ್ರಕಾರ ಏನಾಗುತ್ತೆ, ಕೆಲವು ವಿಶೇಷ ಅಧಿಕಾರಿಗಳಿರ್ತಾರೆ ಹೊರ ರಾಷ್ಟ್ರದವರು, ದೇ ಆರ್ ರೆಪ್ರೆಸೆಂಟೇಟಿವ್ಸ್ ದ ಕಿಂಗ್. ಆ ಬೇರೆ ವಿದೇಶದ ರಾಜ ಇರ್ಬೋದು ಅಥವಾ ಅಲ್ಲಿನ ಸರ್ಕಾರದ ಪ್ರತಿನಿಧಿಯಾಗಿ ಬೇರೆ ರಾಷ್ಟ್ರಗಳಲ್ಲಿ ಇರ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್ ಡಿಪ್ಲೊಮ್ಯಾಟ್ಸ್, ರಾಯಭಾರಿಗಳಿರ್ಬೋದು, ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡೋರಿರ್ಬೋದು. ಅವ್ರಿಗೆಲ್ಲ ಅವರು ನಮ್ಮ ರಾಷ್ಟ್ರದಲ್ಲಿದ್ರು ನಮ್ಮ ರಾಷ್ಟ್ರದ ಯಾವುದೇ ಕಾನೂನು ಅವ್ರಿಗೆ ಅನ್ವಯಿಸೋದಿಲ್ಲ. ಯಾಕೆ ಏನು? ದಟ್ ವಿಲ್ ಬಿ ಸ್ಟಡಿಂಗ್ ಅಂಡರ್ ದ ಹೆಡ್ ಎಕ್ಸಂಪ್ಷನ್ಸ್ ಫ್ರಮ್ ಅಂಡ್ ರೆಸ್ಟ್ರಿಕ್ಷನ್ಸ್ ಆನ್ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್. ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಇಂದ ಅವ್ರಿಗೆ ಎಷ್ಟರ ಮಟ್ಟಕ್ಕೆ ವಿನಾಯಿತಿ ಸಿಗುತ್ತಿಲ್ಲ, ಅದರ ಬಗ್ಗೆ ನಾವು ಮುಂದಕ್ಕೆ ಓದ್ತೀವಿ. ನೆಕ್ಸ್ಟ್ ಕಮ್ಸ್ ಪರ್ಸನಲ್. ಇದು ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಬಗ್ಗೆ ಇದಾಯ್ತು. ಪರ್ಸನಲ್ ಜೂರಿಸ್ಡಿಕ್ಷನ್ ವ್ಯಕ್ತಿಗತವಾಗಿ ನಮ್ಮ ಮೇಲೆ ಯಾವ ರೀತಿ ಜೂರಿಸ್ಡಿಕ್ಷನ್, ಇಂಟರ್ನ್ಯಾಷನಲ್ ಸ್ಟೇಟ್ ಜೂರಿಸ್ಡಿಕ್ಷನ್ ಇರುತ್ತೆ, ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಮಾತಾಡ್ತೀವಿ. ನೆಕ್ಸ್ಟ್ ಕಮ್ಸ್ ಜೂರಿಸ್ಡಿಕ್ಷನ್ ಅಕಾರ್ಡಿಂಗ್ ಟು ಪ್ರೊಟೆಕ್ಟಿವ್ principles. We will be discussing this part. Without understanding the territorial jurisdiction and personal jurisdiction, we may not be in a position to understand the concept of jurisdiction according to protective principles. ಅದನ್ನ ಮುಂದಕ್ಕೆ ಯೂನಿಟ್ 3 ಅಲ್ಲಿ ಆ ಒಂದು ಕಾನ್ಸೆಪ್ಟ್ ನ ಡೀಟೇಲ್ ಆಗಿ ನೋಡ್ತೀವಿ. ಮುಂದುವರಿತಾ ಜೂರಿಸ್ಡಿಕ್ಷನ್ ಅಕಾರ್ಡಿಂಗ್ ಟು ಯೂನಿವರ್ಸಲ್ ಪ್ರಿನ್ಸಿಪಲ್. ಕೆಲವು ಸರ್ತಿ ಏನಾಗುತ್ತೆ, ಅವನು ಎಲ್ಲೇ ಇರಲಿ, ಯಾವ ದೇಶದಲ್ಲೇ ತಪ್ಪು ಮಾಡಿರಲಿ, ಅವನು ನಮ್ಮ ದೇಶದೊಳಗೆ ಸಿಕ್ಕಿದಾನೆ ಅಂದ್ರೆ ನಮ್ಮ ಜೂರಿಸ್ಡಿಕ್ಷನ್ ಅವನ ಮೇಲೆ ಅಪ್ಲೈ ಮಾಡ್ತೀವಿ. ಅವ್ನು ಯಾವುದೇ ದೇಶವಾಗಿರ್ಬೋದು, ಅವ್ನು ಎಲ್ಲೇ ಏನೇ ಮಾಡಿರ್ಬೋದು, ಅವ್ನು ಭಾರತದಲ್ಲಿ ಇದ್ರೆ ಅಂದ್ರೆ ನಮ್ಮ ಒಂದು ಸಾರ್ವಭೌಮತ್ವ ಅಧಿಕಾರನ ಅವನ ಮೇಲೆ ಚಲಾಯಿಸ್ತೀವಿ. ಹಂಗೆ ಯಾವಾಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಮುಂದಕ್ಕೆ ಡೀಟೇಲ್ ಆಗಿ ತಿಳ್ಕೊಂತೀವಿ. ಸೊ ದಿಸ್ ಇಸ್ ಫಸ್ಟ್ ಪಾರ್ಟ್ ಆಫ್ ಯೂನಿಟ್ 3. ಎರಡನೇ ಭಾಗ ಏನಾರ ಯೂನಿಟ್ 3 ಇದು, ದಟ್ ಈಸ್ ಲಾ ಆಫ್ ಸಿ. ಲಾ ಆಫ್ ಸಿ ಅಂದ್ರೆ ಸಮುದ್ರದ ಮೇಲೆ ಇರುವಂತಹ ಜೂರಿಸ್ಡಿಕ್ಷನ್. ಅಂತಾರಾಷ್ಟ್ರೀಯ ಕಾನೂನು ನಿಯಮಗಳ ಪ್ರಕಾರ ಒಂದು ರಾಷ್ಟ್ರ ತನ್ನ ಸುತ್ತಮುತ್ತ ಇರುತ್ತಲ್ಲ ಸಮುದ್ರಗಳ ಮೇಲೆ ಎಷ್ಟು ಮಟ್ಟಿಗೆ ತನ್ನ ಅಧಿಕಾರ ಚಲಾಯಿಸಬಹುದು, ಎಷ್ಟು ಮಟ್ಟಿಗೆ ಆ ಸಮುದ್ರ ಆ ಭೂಮಿಗೆ ಸೇರಿದ್ದು, ಇದ್ರ ಬಗ್ಗೆ ಕೂಡ ಹಲವಾರು ಗೊಂದಲಗಳಿರ್ತವೆ. ಮತ್ತೆ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ರೀತಿ ತಮ್ಮದೇ ಆದಂತ ರೂಢಿಗಳು ಮಾಡ್ಕೊಂತಾರೆ. ಅದರಿಂದ ತುಂಬಾ ಸಮಸ್ಯೆಗಳು, ತುಂಬಾ ಡಿಸ್ಪ್ಯೂಟ್ಸ್ ಇದಾವೆ ಲಾ ಆಫ್ ಸಿ ಅಲ್ಲಿ. ಸೊ ಇದ್ರ ಬಗ್ಗೆ ನಿಯಮಗಳನ್ನ ಅಂತಾರಾಷ್ಟ್ರೀಯ ಕಾನೂನಲ್ಲಿ ನಾವು ನೋಡಬಹುದು, ಲಾ ಆಫ್ ಸಿ. ಸೊ ಸ್ಟೇಟ್ ನೆಕ್ಸ್ಟ್ ಬರೋದು ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ, ರಾಷ್ಟ್ರದ ಹೊಣೆಗಾರಿಕೆ ಅಥವಾ ರಾಜ್ಯದ ಹೊಣೆಗಾರಿಕೆ. ಯಾವ ರೀತಿ ಹೊಣೆಗಾರಿಕೆ ಇರುತ್ತೆ ರಾಷ್ಟ್ರಕ್ಕೆ? ನೇಚರ್ ಅಂಡ್ ಕೈಂಡ್ಸ್ ಆಫ್ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ರಾಜ್ಯದ ಹೊಣೆಗಾರಿಕೆಗಳು, ಅವುಗಳ ವಿಧಗಳ್ಯಾವುವು, ಮತ್ತೆ ಅದರ ಒಂದು ಸ್ವರೂಪ ಎಂತದ್ದು ಅನ್ನೋದನ್ನು ನಾವು ಇಲ್ಲಿ ಡೀಟೇಲ್ ಆಗಿ ನೋಡ್ತೀವಿ. ಸ್ಟೇಟ್ ನೇಚರ್ ಅಂಡ್ ಕೈಂಡ್ಸ್ ಆಫ್ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ. ಯಾವ ರೀತಿಯ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಜವಾಬ್ದಾರಿನ, ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು, ಇಲ್ಲಿ ಜವಾಬ್ದಾರಿಗಿನ ಅವರ ಹೊಣೆಗಾರಿಕೆಗಳೇನು ಅನ್ನೋದನ್ನ ನಾವು ನೋಡ್ತೀವಿ. ಹೊಣೆಗಾರಿಕೆ ಏನು ಅನ್ನೋದನ್ನ ನಾವು ಡೀಟೇಲ್ ಆಗಿ ನೋಡ್ತೀವಿ. ನೇಚರ್, ಅದರ ಸ್ವಭಾವ ಮತ್ತು ವಿವಿಧ ರೀತಿಯ ರಾಜ್ಯಗಳ ಹೊಣೆಗಾರಿಕೆ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ನೋದನ್ನ ನೋಡ್ತೀವಿ. ರೆಸ್ಪಾನ್ಸಿಬಿಲಿಟಿ, ಅವುಗಳಲ್ಲಿ ಪ್ರಮುಖವಾದಂತಹ ರೆಸ್ಪಾನ್ಸಿಬಿಲಿಟೀಸ್ ಯಾವ್ಯಾವ ಅಂದ್ರೆ, ರೆಸ್ಪಾನ್ಸಿಬಿಲಿಟಿ ಫಾರ್ ಬ್ರೀಚ್ ಆಫ್ ಟ್ರೀಟಿ. ಯಾವುದೋ ಅಂತಾರಾಷ್ಟ್ರೀಯ ಒಪ್ಪಂದ ಮಾಡಿರ್ತೀವಿ, ಆ ಅಂತಾರಾಷ್ಟ್ರೀಯ ಒಪ್ಪಂದನ ಮುರಿತೀನಿ ನಾನು, ಅವಾಗ ನನ್ನ ಒಂದು ಹೊಣೆಗಾರಿಕೆ ಏನು? ಅಥವಾ ಯಾವುದೋ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಜ್ಯ ಇನ್ನೊಂದು ರಾಜ್ಯದ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂತು, ಒಂದು ಕರಾರು ಮಾಡ್ಕೊಂತು, ಆ ಕರಾರು ಉಲ್ಲಂಘನೆ ಆದ್ರೆ ಅವಾಗ ಸ್ಟೇಟ್ನ ರಾಷ್ಟ್ರದ ಹೊಣೆಗಾರಿಕೆ ಏನು? ಮತ್ತೆ ರೆಸ್ಪಾನ್ಸಿಬಲ್ ಫಾರ್ ಇಂಟರ್ನ್ಯಾಷನಲ್ ಡೆಲಿಂಕ್ವೆನ್ಸೀಸ್. ಕೆಲವು ತಪ್ಪುಗಳು ಮಾಡುತ್ತೆ ರಾಷ್ಟ್ರ, ಯಾವುದು ಅದು ವಯೋಲೇಷನ್, ಬ್ರೀಚ್ ಆಫ್ ಟ್ರೀಟಿ ಆಬ್ಲಿಗೇಷನ್ಸ್ ಇಲ್ಲ ಅಥವಾ ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಇಲ್ಲ, ಅದನ್ನ ಬಿಟ್ಟು ಬೇರೆ ಯಾವುದೋ ಒಂದು ತಪ್ಪು ಮಾಡ್ತು ಅಂದ್ಕೊಳ್ಳಿ, ಅವಾಗ ಆ ರಾಷ್ಟ್ರದ ಹೊಣೆಗಾರಿಕೆಗಳೇನು, ಅಂತಹ ತಪ್ಪುಗಳಿಗೆ ಆ ರಾಷ್ಟ್ರದ ಹೊಣೆಗಾರಿಕೆಗಳೇನು, ಇವೆಲ್ಲ ವಿಷಯಗಳನ್ನ ನಾವು ಲಾ ಆಫ್ ಸಿ ಕೆಳಗೆ ಬಹಳ ಡೀಟೇಲ್ ಆಗಿ ನೋಡ್ತೀವಿ. ನೆಕ್ಸ್ಟ್ ಕಮ್ಸ್ ಸ್ಟೇಟ್ ಸಕ್ಸೆಷನ್. ಸಕ್ಸೆಷನ್ ಅಂದ್ರೆ ಕನ್ನಡದಲ್ಲಿ ಸಕ್ಸೆಷನ್, ಉತ್ತರಾಧಿಕಾರ. ಎಸ್, ಅದೇ ಒಂದು ಅರ್ಥದಲ್ಲಿ ಇಲ್ಲೂ ನಾವು ಅದನ್ನ ಬಳಸ್ತೀವಿ. ಇಲ್ಲಿ ಉತ್ತರಾಧಿಕಾರ ಯಾವಾಗ ಉತ್ತರಾಧಿಕಾರದ ಪ್ರಶ್ನೆ ಬರುತ್ತೆ? ಯಾವಾಗ ಉತ್ತರಾಧಿಕಾರಿ ಪ್ರಶ್ನೆ ಬರ್ತದೆ, ಯಾವಾಗ ವ್ಯಕ್ತಿಗೆ ಸೇರಿದ ಸ್ವತ್ತು ಏನಾರ ಇದ್ದು ಅವನು ಸತ್ತೋದ ಅಂದ್ರೆ ಅವನು ಉತ್ತರಾಧಿಕಾರಿ ಯಾರು, ಆ ಆಸ್ತಿ ಎಲ್ಲ ಯಾರಿಗೂ ಹೋಗ್ಬೇಕು, ಅವಾಗ ಪ್ರಶ್ನೆಗಳು ಬರ್ತದೆ, ಉತ್ತರಾಧಿಕಾರಿಯ ಪ್ರಶ್ನೆಗಳು. ಅದೇ ರೀತಿ ರಾಷ್ಟ್ರ ಇದೆ,
ರಾಷ್ಟ್ರ ಅಂದ್ಮೇಲೆ ರಾಷ್ಟ್ರ ಏನ್ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ ನಾವು. ವಿ ಮೇ ನಾಟ್ ಗಿವ್ ಅಶ್ಯೂರೆನ್ಸ್ ದಟ್ ಫಾರ್ ಆಲ್ ಟೈಮ್ ದ ಸ್ಟೇಟ್ ವಿಲ್ ಎಕ್ಸಿಸ್ಟ್. ಇಲ್ಲ, ನೀವು ನೋಡಿರ್ಬೋದು ಪಾಕಿಸ್ತಾನ ಇದೆ, ಮುಂಚೆ ಏನಿತ್ತು ಈಸ್ಟ್ ಅಂಡ್ ವೆಸ್ಟ್ ಪಾಕಿಸ್ತಾನ ಅಂತ ಇತ್ತು. ಇವತ್ತು ಈಸ್ಟ್ ಪಾಕಿಸ್ತಾನ ಇದೆಯಾ? ಇದೇನ್ರಿ ಈಸ್ಟ್ ಪಾಕಿಸ್ತಾನ? ಇಲ್ಲ. ಏನಾಗಿದೆ ಈಸ್ಟ್ ಪಾಕಿಸ್ತಾನ? ಏನಾಗಿದೆ ಗೊತ್ತಾ? Can you answer that question? ಏನಾಗಿದೆ ರೀ? ಏನಾಗಿದೆ? ತಪ್ಪು ನಡೀತದೆ ಹೇಳ್ರಿ, ಪರ ಇಲ್ಲ. ಮುಂಚೆ ಈಸ್ಟರ್ನ್ ಪಾಕಿಸ್ತಾನ, ವೆಸ್ಟರ್ನ್ ಪಾಕಿಸ್ತಾನ ಅಂತ ಎರಡು ಪಾಕಿಸ್ತಾನ ಇತ್ತು. ಇವತ್ತಿಲ್ಲ, ಇವಾಗ ಒಂದೇ ಒಂದು ಪಾಕಿಸ್ತಾನ ಇದೆ. ಅದು ಪಾಕಿಸ್ತಾನ, ಅದನ್ನ ಬರೀ ಪಾಕಿಸ್ತಾನ ಅಂತ ಕರಿತೀವಿ. ಇಟ್ ಈಸ್ ಟು ದ ವೆಸ್ಟ್ ಆಫ್ ಇಂಡಿಯಾ. ಭಾರತದ ಪಶ್ಚಿಮ ಭಾಗಕ್ಕೆ ಒಂದು ಪಾಕಿಸ್ತಾನ ಇದೆ. ಮುಂಚೆ ಪೂರ್ವ ಭಾಗಕ್ಕೂ ಒಂದು ಪಾಕಿಸ್ತಾನ ಇತ್ತು. ಆ ಪಾಕಿಸ್ತಾನ ಇದೆಯಾ ಇಲ್ವಾ? ಇಲ್ಲ. ಯಾಕೆಂದ್ರೆ ಆ ಒಂದು ಭಾಗದಲ್ಲಿ ಅಲ್ಲಿನ ಜನ ದಂಗೆ ಇದ್ದು ಈ ಪಾಕಿಸ್ತಾನ ಆಡಳಿತ ನಮಗೆ ಬೇಡ ಅಂತ ಭಾರತದ ಸಹಾಯದೊಂದಿಗೆ ಯುದ್ಧ ನಡೀತು. ಯುದ್ಧ ನಡೆದ್ಮೇಲೆ ಏನಾಯ್ತು, ಬಾಂಗ್ಲಾದೇಶ್ ಅಂತ ಒಂದು ಹೊಸ ರಾಷ್ಟ್ರ ಸ್ಥಾಪನೆ ಆಯ್ತು. ಅಂದ್ರೆ ಮುಂಚೆ ಇದ್ದಿದ್ದ ರಾಷ್ಟ್ರ ಏನಾಯ್ತು, ಅದು ನಶಿಸಿ ಹೋಯ್ತು. ಮತ್ತೆ ಇದಾಗದಿಂದ ಹೊಸ ಒಂದು ರಾಜ್ಯ ಬಂತಲ್ಲ, ಹಳೆ ರಾಜ್ಯದ ರೆಸ್ಪಾನ್ಸಿಬಿಲಿಟೀಸು, ಹಳೆ ರಾಜ್ಯದ ಸ್ವತ್ತುಗಳಿರ್ಬೋದು, ಹಳೆ ರಾಜ್ಯದ ಬೇರೆ ಬೇರೆ ಅಂಶಗಳಿರ್ಬೋದು, ಅದ್ರ ಮೇಲಿರೋ ಎಲ್ಲ ಅಧಿಕಾರನು ಅದರ ಹೊಸದಾಗಿ ಬಂದಿರೋ ರಾಷ್ಟ್ರಕ್ಕೆ ಅದರ ಉತ್ತರಾಧಿಕಾರಿ ಅದನ್ನೆಲ್ಲ ತಗೊಳ್ಬೋದಾ? ರೈಟ್ಸ್ ಬರೀ ಹಕ್ಕುಗಳಷ್ಟೇ ಅಲ್ಲ, ಹೊಣೆಗಾರಿಕೆಗಳನ್ನು ತಗೊಳ್ಳೋ ಸಾಧ್ಯತೆ ಇದೆಯಾ? ಇವೆಲ್ಲವೂ ಸ್ಟೇಟ್ ಸಕ್ಸೆಷನ್ ಬರುತ್ತೆ. ರಾಜ್ಯಗಳ ಉತ್ತರಾಧಿಕಾರತ್ವ, ಸ್ಟೇಟ್ ಸಕ್ಸೆಷನ್, ಅವನು ಡೀಟೇಲ್ ಆಗಿ ಓದ್ತೀವಿ. ಸಕ್ಸೆಷನ್ ಡ್ಯೂ ಟು ಇಂಟರ್ನಲ್ ಚೇಂಜ್, ಆಂತರಿಕ ಬದಲಾವಣೆಗಳ ಮೂಲಕ ಸ್ಟೇಟ್ಸ್ ರಾಜ್ಯಗಳ ಸಕ್ಸೆಷನ್ ಆಗ್ಬೋದು, ಉತ್ತರಾಧಿಕಾರತ್ವ ಆಗ್ಬೋದು. ಅಥವಾ ಸಕ್ಸೆಷನ್ ಡ್ಯೂ ಟು ಎಕ್ಸ್ಟರ್ನಲ್ ಚೇಂಜ್, ಹೊರಗಡೆ ಬದಲಾವಣೆಗಳಾಗೋದ್ರಿಂದನೂ ಸ್ಟೇಟ್ ಸಕ್ಸೆಷನ್, ರಾಜ್ಯದ ಉತ್ತರಾಧಿಕಾರತ್ವ ಬದಲಾವಣೆ ಆಗೋದಕ್ಕೆ ಸಾಧ್ಯತೆಗಳು ಇದೆ. ಏನು ಈ ಸ್ಟೇಟ್ ಸಕ್ಸೆಷನ್ ಅರ್ಥ ಏನು? ಡ್ಯೂ ಟು ಇಂಟರ್ನಲ್ ಚೇಂಜ್ ಅಂದ್ರೆ ಯಾವಾಗ ಆಗುತ್ತೆ? ಡ್ಯೂ ಟು ಎಕ್ಸ್ಟರ್ನಲ್ ಚೇಂಜ್, ಹೊರಗಿನ ಬದಲಾವಣೆಯಿಂದ ಯಾವಾಗ ಸ್ಟೇಟ್ ಸೆಕ್ಷನ್ ಆಗುತ್ತೆ? ಸ್ಟೇಟ್ ಸೆಕ್ಷನ್ ನ ಮಹತ್ವ ಏನು? ಸ್ಟೇಟ್ ಸೆಕ್ಷನ್ ಅದು ಆಯ್ತು ಅಂದ್ರೆ ಅದರಿಂದ ಆಗೋ ಪರಿಣಾಮಗಳೇನು? ಇವುಗಳನ್ನೆಲ್ಲ ನಾವೇನ್ ಮಾಡ್ತೀವಿ, ಡೀಟೇಲ್ ಆಗಿ ಇಲ್ಲಿ ನೋಡ್ತೀವಿ ಯೂನಿಟ್ 3 ಕಡೆ. ಸೊ ದಟ್ಸ್ ವಿತ್ ರೆಸ್ಪೆಕ್ಟ್ ಟು ಯೂನಿಟ್ 3. ಮುಂದೆ ಬರುತ್ತೆ ಯೂನಿಟ್ 4, ಭಾಗ 4. ಭಾಗ 4 ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹೇಳುತ್ತೆ ಅಂದ್ರೆ ಸ್ಟೇಟ್ ಅಂಡ್ ಇಂಡಿವಿಜುವಲ್. ಇಷ್ಟೊತ್ತು ನಾವೇನ್ ಮಾಡಿದ್ವಿ, ಜನರಲ್ ಆಗಿ ರಾಜ್ಯ ಸ್ಟೇಟ್ ಎಸ್ ಎ ಸಬ್ಜೆಕ್ಟ್, ಸಾರ್ವಜನಿಕ ಮಟ್ಟದಲ್ಲಿ ರಾಷ್ಟ್ರದ ಅಂತಾರಾಷ್ಟ್ರೀಯ ಕಾನೂನುಗಳು ಏನೇನಿದೆ ಅನ್ನೋದನ್ನ ಇಷ್ಟೊತ್ತು ಡಿಸ್ಕಸ್ ಮಾಡಿ. ಯೂನಿಟ್ 4ರಲ್ಲಿ ಏನಿದೆ, ಅಂತಾರಾಷ್ಟ್ರೀಯ ಕಾನೂನು ಇಂಡಿವಿಜುವಲ್ ಸ್ಟೇಟು ಮತ್ತೆ ವ್ಯಕ್ತಿಗಳಿರ್ತಾರಲ್ಲ, ಖಾಸಗಿ ವ್ಯಕ್ತಿಗಳಿರ್ತಾರಲ್ಲ, ಅವ್ರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತಾರಾಷ್ಟ್ರೀಯ ಕಾನೂನು, ಅದ್ರ ಬಗ್ಗೆ ಮಾತಾಡ್ತೀವಿ ಇವಾಗ. ಸ್ಟೇಟ್ ಅಂಡ್ ಇಂಡಿವಿಜುವಲ್, ಅಂತಾರಾಷ್ಟ್ರೀಯ ಕಾನೂನಿನ ಅನ್ವಯ ರಾಜ್ಯದ ಮೇಲೆ ಹೆಂಗಾಗತ್ತೆ ಮತ್ತೆ ವ್ಯಕ್ತಿಗಳ ಮೇಲೆ ಹೆಂಗಾಗತ್ತೆ, ಅದನ್ನ ಡೀಟೇಲ್ ಆಗಿ ನಾವು ನೋಡ್ತೀವಿ. ಆಮೇಲೆ ಇಲ್ಲಿ ಏನ್ ಬರ್ತದೆ, ಪ್ರಮುಖ ವಿಷಯಗಳು ಯಾವ ಅಂದ್ರೆ ನ್ಯಾಷನಾಲಿಟಿ. ನ್ಯಾಷನಾಲಿಟಿ ಅಂದ್ರೆ ರಾಷ್ಟ್ರೀಯತೆ ಯಾವ ಬೇಸಿಸ್ ಮೇಲೆ ಬರುತ್ತೆ? ಸಿಟಿಸನ್ಶಿಪ್, ನ್ಯಾಷನಾಲಿಟಿ ಬೇಕಾದ್ರೆ ಒಂದು ಎಕ್ಸರ್ಸೈಸ್ ಅಂತ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಯು ಪೀಪಲ್ ಶುಡ್ ಫೈಂಡ್ ಔಟ್ ದ ಡಿಫರೆನ್ಸ್ ಬಿಟ್ವೀನ್ ನ್ಯಾಷನಾಲಿಟಿ ಅಂಡ್ ವಾಟ್ ವಿ ಸೇ ಸಿಟಿಸನ್ಶಿಪ್. ಪೌರತ್ವ ಮತ್ತು ರಾಷ್ಟ್ರತ್ವ, ಇವೆರಡರ ನಡುವೆ ವ್ಯತ್ಯಾಸ ಏನಿದೆ ಅಂತ ನೀವೆಲ್ಲ ಓದ್ಕೊಂಡು ಬಂದು ನಂಗೆ ಹೇಳ್ಬೇಕು. ಹೇಳ್ತೀರಾ? ನೋಟ್ ಮಾಡ್ಕೊಳ್ಳಿ. ಕ್ವೆಶ್ಚನ್ ಕೇಳಿಸ್ತಾ ಇದೆಯಾ? ಆಮ್ ಐ ಆಡಿಬಲ್? ಹಾ. ರಾಷ್ಟ್ರೀಯತ್ವ ಮತ್ತೆ ಇನ್ನೊಂದು ಯಾವುದು, ಇದು ಪೌರತ್ವ. ಸಿಟಿಸನ್ಶಿಪ್ ಮತ್ತೆ ನ್ಯಾಷನಾಲಿಟಿ, ಈ ಎರಡರ ನಡುವೆ ವ್ಯತ್ಯಾಸ ಏನಿದೆ ಅಂತ ನೀವೆಲ್ಲ ತಿಳ್ಕೊಂಡ್ ಬಂದು ಹೇಳ್ಬೇಕು. ಹೇಳ್ತಿರಲ್ಲ? ಹೇಳ್ತೀರಾ? ಇಲ್ಲ ಹೇಳ್ತೀವಿ ಅಂದ್ರೆ ಸುಮ್ಮನೆ ಇರ್ತೀರಲ್ರಿ? ಹೇಳ್ತೀರಾ ಅಂದ್ರೆ ಮಾಡ್ಬೇಕು, ರಿಸರ್ಚ್ ಮಾಡ್ಕೊಂಡ್ ಬಂದು ಹೇಳ್ಬೇಕು ನಂಗೆ. ನೆಕ್ಸ್ಟ್ ಬರೋದು ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಸ್ಟೇಟ್ ವಿತ್ ರಿಗಾರ್ಡ್ ಟು ಏಲಿಯನ್ಸ್. ವಿದೇಶಿಯರು ನಮ್ಮ ದೇಶದಲ್ಲಿ ಇದ್ದಾರೆ, ಆ ವಿದೇಶಿಯರಿಗೆ ಅವರ ಪೂರಕವಾಗಿ ಅವರ ಮೇಲೆ ನಮ್ಗೆ ಎಂತ ಹಕ್ಕಿರುತ್ತೆ, ಮತ್ತೆ ಅವ್ರ ಪೂರಕವಾಗಿ ನಮ್ಗೇನು ಕರ್ತವ್ಯಗಳಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಯೂನಿಟ್ 4 ಅಲ್ಲಿ. ನೆಕ್ಸ್ಟ್ ಬರೋದು ಎಕ್ಸ್ಟ್ರಾಡಿಷನ್. ಎಕ್ಸ್ಟ್ರಾಡಿಷನ್ ಅಂದ್ರೆ ಕನ್ನಡದಲ್ಲಿ ಗೊತ್ತಾ ಯಾರಿಗಾರ? ಎಕ್ಸ್ಟ್ರಾಡಿಷನ್ ಏನಂಗಂದ್ರೆ ಕೇಳಿದಿರಿ ಪದನ? ಎಕ್ಸ್ಟ್ರಾಡಿಷನ್ ಅಂದ್ರೆ ಇದು ನೋಡಿರ್ಬೇಕು ನೀವು, ಯಾವುದು ಇಂಡಿಯನ್ ಪೀನಲ್ ಕೋಡಲ್ಲಿ ಎಕ್ಸ್ಟ್ರಾಡಿಷನ್ ಕೇಸ್ ಅಂತ ಬರುತ್ತೆ. ವಿನಾಯಕ್ ದಾಮೋದರ್ ಸಾವರ್ಕರ್ದು, PD ಸಾವರ್ಕರ್ಸ್ ಎಕ್ಸ್ಟ್ರಾಡಿಷನ್ ಕೇಸ್ ಅಂತ ಕೇಳಿರ್ಬೋದು ನೀವು. ಇಂಡಿಯನ್ ಪೀನಲ್ ಕೋಡ್ ಓದುವಾಗ ನೋಡಿರ್ತೀರ, ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಬಗ್ಗೆ ಮಾತಾಡುವಾಗ ಈ ಪ್ರಶ್ನೆ, ಈ ಒಂದು ಪ್ರಮುಖವಾದಂತ ಪ್ರಕರಣ ಬಂತು. ಕೇಳಿದಿರಾ ಆ ಪ್ರಕರಣದ ಬಗ್ಗೆ? ಯಾರ ಕೇಳಿದಿರಾ? ಇಲ್ಲ. PD ಸಾವರ್ಕರ್ ಕೇಸ್ ಇಲ್ವಾ? ಅದನ್ನು ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್.
ಎಲ್ಲರೂ ನಮ್ಮೆಲ್ಲರಿಗೂ ಗೊತ್ತಿರಲೇಬೇಕಾಗಿರುವಂತಹ ಪ್ರಕರಣ. ಇಂಟರ್ನೆಟ್ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ರಿ, ಸಾವರ್ಕರ್ಸ್ ಕೇಸ್ ಅಂತ ಕ್ಲಿಕ್ ಮಾಡಿದ್ರೆ 108 ಹಿಟ್ ಸಿಗ್ತವೆ. ಯು ಕ್ಯಾನ್ ಫೈಂಡ್ ಸೋ ಮೆನಿ ಮೆಟೀರಿಯಲ್ಸ್ ಅಬೌಟ್ ದಿಸ್ ಸಾವರ್ಕರ್ಸ್ ಕೇಸ್. ಸೊ ಅಲ್ಲೂ ಎಕ್ಸ್ಟ್ರಾಡಿಷನ್ ಬಗ್ಗೆ ಅಲ್ಲಿ ಬರ್ತದೆ ಹಲವಾರು ನಿಯಮಗಳಿಗೆ. ಆ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಸಾವರ್ಕರ್ ಅವ್ರನ್ನ ಬ್ರಿಟಿಷರಿಂದ ಬ್ರಿಟಿಷಿಂದ ಅಲ್ಲ, ಫ್ರಾನ್ಸ್ನ ಹಿಡಿತದ ಅವರ ಒಂದು ಅಧೀನದಲ್ಲಿದ್ದಂತಹ ಸಾವರ್ಕರ್ ಅವ್ರನ್ನ ಕಾನೂನು ಬಾಹಿರವಾಗಿ ಬ್ರಿಟಿಷರು ತಮ್ಮ ಒಂದು ಕಸ್ಟಡಿಗೆ ತಗೊಂತಾರೆ. ಅದರಿಂದ ಆಗುವಂತಹ ದ್ವಂದ್ವಗಳು, ಅದರಿಂದ ಆಗುವಂತಹ ಡಿಸ್ಪ್ಯೂಟ್ಸ್, ವ್ಯಾಜ್ಯಗಳೇನು ಅನ್ನೋದನ್ನ ನಾವು ಮುಂದಕ್ಕಲ್ಲಿ ನೋಡ್ತೀವಿ ಇಲ್ಲಿ ಎಕ್ಸ್ಟ್ರಾಡಿಷನ್ ಕೆಳಗೆ. ನೆಕ್ಸ್ಟ್ ಬರೋದು ಅಸೈಲಮ್, ಆಶ್ರಯ ನೀಡೋದು. ಅಸೈಲಮ್ ಅಂದ್ರೆ ಆಶ್ರಯ ನೀಡೋದು ಬೇರೆಯವ್ರಿಗೆ. ರೆಫ್ಯೂಜೀಸ್ ಅಂತ ಇರ್ತಾರೆ, ಆಶ್ರಯ ಕೇಳ್ಕೊಂಡ್ ಬಂದಿರ್ತಾರೆ ಬೇರೆ ಬೇರೆ ರಾಷ್ಟ್ರಗಳಿಂದ, ಅವ್ರಿಗೆ ನಾವು ಅಸೈಲಮ್ ಕೊಡ್ತೀವ. ಅಸೈಲಮ್ ಅಂದ್ರೆ ಏನು, ಯಾವ್ಯಾವ ರೀತಿ ಅಸೈಲಮ್ ಸಿಗ್ತದೆ, ಅಸೈಲಮ್ ಕೊಟ್ಟ ಮೇಲೆ ಅದರಿಂದ ಆಗುವಂತಹ ಪರಿಣಾಮಗಳು ಅಂತಾರಾಷ್ಟ್ರೀಯ ಕಾನೂನಲ್ಲಿ ಏನು, ಇವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವಲ್ಲಿ ತಿಳ್ಕೊಂತೀವಿ. ನೆಕ್ಸ್ಟ್ ಬರುತ್ತೆ ಹ್ಯೂಮನ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಫ್ರೀಡಮ್ಸ್. ಅಂತಾರಾಷ್ಟ್ರೀಯ ಕಾನೂನಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಏನು ನಿಯಮಗಳಿದಾವೆ, ಮಾನವ ಹಕ್ಕುಗಳು ಮತ್ತೆ ಮೂಲಭೂತ ಸ್ವತಂತ್ರಗಳು. ನಮ್ಗಾಗಲೇ ಮೂಲಭೂತ ಸ್ವತಂತ್ರಗಳಲ್ಲಿ ಕೆಲವು ಮಾತ್ರ ನಮಗೆ ಗ್ಯಾರಂಟಿ ಮಾಡಿದೆ. ಇಲ್ಲಿ ಸಂವಿಧಾನ ಅನುಚ್ಛೇದ 19ರಲ್ಲಿ ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಫ್ರೀಡಮ್ ಟು ಮೂವ್, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್, ಹಿಂಗೆ ಇದೆಯಲ್ಲ, ಫ್ರೀಡಮ್ ಟು ಪ್ರಾಕ್ಟೀಸ್ ಎನಿ ಟ್ರೇಡ್, ಬಿಸ್ನೆಸ್ ಆರ್ ಪ್ರೊಫೆಷನ್. ಇವೆಲ್ಲ ಇಂಥವು ಮೂಲಭೂತ ಸ್ವತಂತ್ರಗಳು. ಇವುಗಳನ್ನ ಖಾತ್ರಿಪಡಿಸುವ ಒಂದು ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಪಾತ್ರ ಏನು? ಯಾಕಂದ್ರೆ ಇವಾಗ ನಾವು ಮಾತಾಡ್ತೀವಿ ಇದ್ರ ಬಗ್ಗೆ, ಈ ಕಾನೂನುಗಳು, ಈ ಹಕ್ಕುಗಳೆಲ್ಲ ಮೊದಲು ಒಂದು ವ್ಯವಸ್ಥಿತ ರೂಪನ ಪಡ್ಕೊಂಡಿದ್ದಿಲ್ಲಿ ಅಂದ್ರೆ ಈ ಫಂಡಮೆಂಟಲ್ ಫ್ರೀಡಮ್ಸ್, ಈ ಮೂಲಭೂತ ಸ್ವತಂತ್ರಗಳು ಅಂದ್ರೆ ಅವುಗಳು ತಮ್ಮದೊಂದು ಅಸ್ತಿತ್ವನ ಪಡ್ಕೊಂಡಿದ್ದಿಲ್ಲ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಮಟ್ಟದಲ್ಲಿ. ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಅಲ್ಲಿ ಈ ಮೂಲಭೂತ ಹಕ್ಕುಗಳು ಮತ್ತೆ ಏನ್ ಕರಿತೀವಿಲ್ಲ, ಈ ಫಂಡಮೆಂಟಲ್ ಫ್ರೀಡಮ್ಸ್, ಮೂಲಭೂತ ಸ್ವತಂತ್ರಗಳಿದಾವಲ್ಲ, ಅವುಗಳಿಗೆ ಒತ್ತು ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮುದಾಯಗಳು ಸೇರ್ಕೊಂಡು ಇಂಥ ಹಕ್ಕುಗಳನ್ನ ಎಲ್ಲಾ ರಾಷ್ಟ್ರದ ಪ್ರಜೆಗಳು ಮತ್ತೆ ಯಾವುದೇ ರಾಷ್ಟ್ರದಲ್ಲಿರೋ ಯಾವುದೇ ವ್ಯಕ್ತಿಯಾಗಲಿ ಇಂತಹ ಹಕ್ಕುಗಳನ್ನಾಗ್ಲಿ ಅಥವಾ ಸ್ವತಂತ್ರಗಳನ್ನ ಕಿತ್ಕೊಂಬಾರ್ದು ಅನ್ನೋದಕ್ಕೆ ಬಹಳ ಪ್ರೆಷರ್ ತಂದ್ರು. ಅದರ ಪ್ರಕಾರ ಹಲವಾರು ಅಂತಾರಾಷ್ಟ್ರೀಯ ನಿಯಮಗಳನ್ನ ಜಾರಿ ಮಾಡಿದ್ರು. ಅದು ಎಷ್ಟು ಮಟ್ಟಿಗೆ ಭಾರತದಲ್ಲಿ ವಾಸ ಮಾಡೋರ ಮೇಲೆ ಪರಿಣಾಮ ಬೀರ್ತು, ಭಾರತದಲ್ಲಿರುವಂತಹ ಹ್ಯೂಮನ್ ರೈಟ್ಸ್ ಯಾರಿಗೆ, ಅದ್ರ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು, ಫಂಡಮೆಂಟಲ್ ಫ್ರೀಡಮ್ಸ್ ಹೆಂಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಡೀಟೇಲ್ ಆಗಿ ನೋಡ್ತೀವಿ. ನೆಕ್ಸ್ಟ್ ಬರೋದು ಈಸ್ ಹ್ಯೂಮನ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಫ್ರೀಡಮ್ಸ್ ಆದ್ಮೇಲೆ ಇಂಟರ್ನ್ಯಾಷನಲ್ ಏಜೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅಂತಾರಾಷ್ಟ್ರೀಯ ವ್ಯಾಪಾರಗಳು ನಡೀತಿರುವಾಗ ಬೇರೆ ಬೇರೆ ರಾಷ್ಟ್ರದ ಹಿತಾಸಕ್ತಿಗಳು ಇರ್ತದೆ. ಸೊ ಆ ವ್ಯಾಪಾರಗಳು ಸುಗಮವಾಗಿ ನಡೀಬೇಕು ಅಂದ್ರೆ ಎರಡೂ ರಾಷ್ಟ್ರದ ಪ್ರತಿನಿಧಿಗಳನ್ನ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಕಳಿಸಿರ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ಭಾರತದ ಪ್ರತಿನಿಧಿಗಳು, ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರತಿನಿಧಿಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರ್ತಾರೆ. ಅದೇ ರೀತಿ ಆ ರಾಷ್ಟ್ರಗಳ ಪ್ರತಿನಿಧಿಗಳು ಭಾರತದಲ್ಲೂ ಇರ್ತಾರೆ. ಯಾರ್ಯಾರು ಅಂತ ಏಜೆಂಟ್ಸು, ಮತ್ತು ಅವ್ರಿಗೆ ಯಾವ ರೀತಿ ಈ ರಾಜ್ಯದ ಒಂದು ಅಧಿಕಾರ ಅಲ್ಲಿ ಅವ್ರ ಮೇಲೆ ಅನ್ವಯಿಸುತ್ತೆ, ಅವುಗಳ ಬಗ್ಗೆ ಮತ್ತೆ ಅವ್ರಿಗೆ ಎಷ್ಟೆಷ್ಟು ಇಮ್ಯುನಿಟಿ ಇದೆ, ಉನ್ಮುಕ್ತಿಗಳಿದಾವೆ ಅನ್ನೋದನ್ನು ಕೂಡ ಇಲ್ಲಿ ಯೂನಿಟ್ 4ರಲ್ಲಿ ವಿವರವಾಗಿ ನಾವು ತಿಳ್ಕೊಂತೀವಿ. ಸೊ ಲಾ ಅಂಡ್ ಪ್ರಾಕ್ಟೀಸಸ್ ಆಸ್ ಟ್ರೀಟೀಸ್, ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಮಾಡ್ಕೊಬೇಕು, ಯಾವ ರೀತಿ ಮಾಡ್ಕೊಬೇಕು, ಒಂದ್ಸತಿ ಮಾಡ್ಕೊಂಡ್ಮೇಲೆ ಆ ಟ್ರೀಟಿನ ಆ ಒಂದು ಒಪ್ಪಂದಕ್ಕೆ ಎಷ್ಟರ ಮಟ್ಟಿಗೆ ಗೌರವ ಕೊಡಬೇಕು, ಮತ್ತೆ ಅದನ್ನ ಯಾವ ರೀತಿ ಪಾಲನೆ ಮಾಡಬೇಕು, ಇದ್ರ ಬಗ್ಗೆ ಒಂದಷ್ಟು ಸ್ಟ್ಯಾಂಡರ್ಡೈಸ್ಡ್ ಪ್ರಾಕ್ಟೀಸಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಆ ಒಂದು ರೂಢಿಗಳ ಪ್ರಕಾರ ಈ ನಮ್ಮ ಕಾನೂನುಗಳೇನು, ಆ ಟ್ರೀಟೀಸ್ ನ ಹೆಂಗ್ ಮಾಡ್ಕೊಂತೀವಿ, ಬೇರೆ ಬೇರೆ ರೀತಿಯ ಟ್ರೀಟೀಸ್, ಬೇರೆ ಬೇರೆ ರೀತಿಯ ಅಂತಾರಾಷ್ಟ್ರೀಯ ಒಪ್ಪಂದಗಳಿರ್ತವೆ. ಆ ಯಾವ್ಯಾವ ಬಗೆಯ ಒಪ್ಪಂದಗಳಿರ್ತವೆ, ಆ ವಿವಿಧ ಬಗೆಯ ಒಪ್ಪಂದಗಳ ಒಂದು ಪರಿಣಾಮ ಏನು, ಅವುಗಳ ಬೆಲೆ ಏನು, ಅವುಗಳು ಎಷ್ಟರ ಮಟ್ಟಕ್ಕೆ ರಾಷ್ಟ್ರಗಳ ಮೇಲೆ ಬೈಂಡಿಂಗ್ ಆಗಿರ್ತವೆ, ಇವುಗಳನ್ನೆಲ್ಲ ನಾವು ಎಲ್ಲೋತ್ತೀವಿ ಅಂದ್ರೆ ಲಾ ಅಂಡ್ ಪ್ರಾಕ್ಟೀಸ್ ಆಫ್ ಟ್ರೀಟೀಸ್ ಅಂತ. ಅದನ್ನು ಕೂಡ ಭಾಗ 4ರಲ್ಲಿ ನೋಡ್ತೀವಿ. ಕೊನೆಯ ಒಂದು ಭಾಗ ಅಂದ್ರೆ ಯೂನಿಟ್ 5. ಯೂನಿಟ್ 5 ಅಲ್ಲಿ ಏನ್ರ ಬಗ್ಗೆ ಮಾತಾಡ್ತೀವಿ ಅಂದ್ರೆ ವಿ ವಿಲ್ ಬಿ ಮೇನ್ಲಿ ಡೀಲಿಂಗ್ ವಿತ್ 3 ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಂಡ್ ದೇರ್ ವರ್ಕಿಂಗ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಪ್ರಮುಖವಾದಂತಹ 3 ಸಂಸ್ಥೆಗಳು ಮತ್ತೆ ಅವು ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದನ್ನ ನೋಡ್ತೀವಿ ಅಷ್ಟೇ. ಯಾವುವು? ಫಸ್ಟ್ ಒನ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಈ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದೆಯಲ್ಲ, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತೆ ಅದರ ಪ್ರಿನ್ಸಿಪಲ್ ಆರ್ಗನ್ಸ್, ಅದರ ಪ್ರಮುಖ ಅಂಗಗಳು ಯಾವುವು, ಮತ್ತು ಅವುಗಳ ಕೆಲಸಗಳು ಏನು, ಇದ್ರ ಬಗ್ಗೆ ವಿವರಣಾತ್ಮಕವಾಗಿ ನಾವು ಓದ್ತೀವಿ. ಹಲವಾರು ಸರ್ತಿ ಇದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ.
ಯೂನಿಟ್ 5 ಅಲ್ಲಿ ಆನ್ಸರ್ ಮಾಡೋದಾಗ್ಲಿ ಮತ್ತೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಾಗ್ಲಿ ಓದೋದಾಗ್ಲಿ ಬಹಳ ಸುಲಭ. ಯಾಕಂದ್ರೆ ತುಂಬಾ ಜನರಲ್ ಆಗಿರ್ತದೆ, ಎಲ್ಲಾ ಪಠ್ಯಕ್ರಮಗಳಲ್ಲೂ ಅದ್ರ ಬಗ್ಗೆ ವಿಷಯ ಸಿಗ್ತದೆ, ಇಂಟರ್ನೆಟ್ ಅಲ್ಲೂ ಸಾಕಷ್ಟು ಮೆಟೀರಿಯಲ್ ಇರುತ್ತೆ, ಓದ್ಬಿಟ್ಟು ಬರೆಯೋದು ಬಹಳ ಸುಲಭ ಅಂತ. ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳು ಮತ್ತೆ ಅವುಗಳ ಕಾರ್ಯಗಳು, ಇದ್ರ ಬಗ್ಗೆ ನೀವು ಸ್ಪಷ್ಟ ಮಾಹಿತಿ ತಿಳ್ಕೊಂಡ್ರೆ ಕೇಳೋ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ನೆಕ್ಸ್ಟ್ ಬರೋದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಅದನ್ನ ಪಾಪ್ಯುಲರ್ ಆಗಿ ನಾವೇನಂತ ಕರಿತೀವಿ, WTO. WTO ಸ್ಥಾನಮಾನ ಏನು, ಅದರ ಪ್ರಮುಖ ಗುಣಲಕ್ಷಣಗಳು ಏನು, ಯಾಕೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಯಾಕೆ ಬಂತು, ಅದರ ಮೂಲ ಉದ್ದೇಶಗಳೇನು, ಮತ್ತೆ ಅದು ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ, ಇವುಗಳ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಇರಬೇಕು. ಅದನ್ನ ಎಲ್ಲಿ ಓದ್ತೀವಿ, ಯೂನಿಟ್ 5ರಲ್ಲಿ ಓದ್ತೀವಿ. ಕೊನೆಯದಾಗಿ ಇಟ್ ಈಸ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆ. ಇದು ಏನು, ಇದರ ಒಂದು ಔಚಿತ್ಯ ಏನು, ಯಾಕೆ ಬೇಕಾಗಿತ್ತು ಇದು, ಇದರ ಮೂಲ ಉದ್ದೇಶಗಳೇನು, ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅದರ ಅಸ್ತಿತ್ವ ಏನು, ಯಾರ್ಯಾರು ಇರ್ತಾರಲ್ಲಿ, ಅದರ ಪ್ರಮುಖ ಕಾರ್ಯಗಳೇನು, ಇವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವು ಅಲ್ಲಿ ಇನ್ ಮುಂದಕ್ಕೆ ಇಲ್ಲಿ ಯೂನಿಟ್ 5ರಲ್ಲಿ ತಿಳ್ಕೊಂತೀವಿ. ಸೊ ದಿಸ್ ಇಸ್ ದ ಸಿಲೆಬಸ್ ವಿಚ್ ಇಸ್ ಪ್ರಿಸ್ಕ್ರೈಬ್ ಫಾರ್ ಯು ಫಾರ್ ದಿಸ್ ಸೆಮಿಸ್ಟರ್. ನಾನು ಹೇಳಿದ್ದು ಬಹಳ ಕಮ್ಮಿ ಅನ್ಸ್ಬೋದು ನಿಮಗೆ, ಬಟ್ ದ ಸಿಲೆಬಸ್ ಇಸ್ ಸೋ ವಾಸ್ಟ್. ಎಷ್ಟು ವಾಸ್ಟ್ ಇದೆ ಅಂದ್ರೆ ಐ ಆಮ್ ನಾಟ್ ವೆರಿ ಶೂರ್ ಎಕ್ಸ್ಟ್ರಾ ಕ್ಲಾಸ್ ತಗೊಂಡಿದ್ರೆ ಈ ಸಿಲೆಬಸ್ ಮುಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಷ್ಟು ಮಾಹಿತಿ ನಾನು ನಿಮ್ಗೆ ಕೊಟ್ಟೆ ಸಿಲೆಬಸ್ ಬಗ್ಗೆ. ಮುಂದಿನ ತರಗತಿಗಳಲ್ಲಿ ನಾವು ಯೂನಿಟ್ 1 ಮೂಲಕ ನಾವು ಶುರು ಮಾಡ್ತೀವಿ. ದಟ್ ಇಸ್ ನೇಚರ್ ಅಂಡ್ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ಲಾ. ಅಲ್ಲಿಂದ ನಾವು ಶುರು ಮಾಡ್ತೀವಿ. ಏನಾರ ಪ್ರಶ್ನೆ ಇದ್ರೆ ನೀವು ದಯವಿಟ್ಟು ಬೇಕಾದ್ರೆ ನಾನು ಇನ್ನೊಂದ್ಸತಿ ಜಾಯ್ನ್ ಆಗ್ರಿ, ಇನ್ನೊಂದು ಈಗ ಕಟ್ ಆಗುತ್ತೆ, ಯು ಪೀಪಲ್ ಕ್ಯಾನ್ ಜಾಯ್ನ್ ಅಂಡ್ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್. ಇನ್ನೊಂದು 10 ಸೆಕೆಂಡ್ ಅಲ್ಲಿ ಮುಗಿದೋಗುತ್ತೆ. ಇಫ್ ಯು ಆರ್ ವಿಲಿಂಗ್, I will keep the meeting open, and if you are interested, you can join and ask questions. Almost cut agutte, so I will be disconnecting it now. And if you have questions, you can join. I will wait for 2 minutes. If you have questions, you can ask. So I will be disconnecting it now. Is it okay? Artha aita? Yes.